ಚಂದನ ಮರದಲ್ಲಿ ಒಂದೇ ಒಂದು ಚಂದನದ ಗೊಂಬೆ ಇದೆ. ದಟ್ ಇಸ್ ಲಕ್ಷ್ಮಿ. ಲಕ್ಷ್ಮಿ. ಥ್ಯಾಂಕ್ ಯು ಮೇಡಮ್. Just call me Lakshmi. ಓಕೆ ಲಕ್ಷ್ಮಿ ಅವರೇ ಒಳಗೆ ಹೇಳ್ಕೊಡ್ತೀನಿ ನಾನು. Call me baby. ಓಕೆ Yes, baby. That's ಯಾ Bhagwan ji. ಇಷ್ಟು ವರ್ಷಗಳಾದ್ರೂ ಶಿ ಹಸ್ ನಾಟ್ ಲಾಸ್ಟ್ ಹರ್ ಚಾರ್ಮ್. ಏ ಭಗವಾನ್ ಅವ್ರಿಗೆ ಒಂದು ಬಾದಾಮಿ ಹಾಲು ಕೊಡ್ರಪ್ಪ. ಹಾಯ್ ಬಾಬು. ಹಾಯ್ ಮುನಿ. ಇವರೇ ನಮ್ಮ ಟೈಮ್ಗೆ ಜೀನತಮ್ಮನ್. ಜೀನತಮ್ಮನ್ ಮಾಡಿದ್ದೆ ನೀವು. ಜೀನತಮ್ಮನ್ ಆಗಿದ್ರು ಆದ್ರೆ ನಾನು ಸ್ವಲ್ಪ ಬಟ್ಟೆ ಹಾಕಿದೆ ಅವ್ರಿಗೆ. ಗೀತನ್ ಬಿಟ್ರೆ ಯಾರನ್ನು ಪ್ರಣಯ ಮಾಡಿಲ್ಲ ಅಯ್ಯಪ್ಪ. ಮತ್ತ್ಯಾಕ್ರಿ ಅಪ್ಪನಿಗೆ ಒಂದು ಪ್ರಕರಣ ಪಟ್ಟ. ಕಾಣದಿರೆ ನೋಡುವ ಆಸೆ, ನೋಡುತ್ತಿರೆ ಸೇರುವ ಆಸೆ, ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂದುಟಿಯ ಆಸೆ. ಜೀವನದಲ್ಲಿ ಎಷ್ಟೋ ಒಳ್ಳೆ ಮೂಮೆಂಟ್ಸ್ ಎಲ್ಲ ಇತ್ತು. ಹೇಗಾದ್ರೂ ಒಂದ್ ದಿವಸ ಲಾಸ್ಟ್ ಡೇ ಬರುತ್ತೆ, ಎಲ್ಲಾರ್ಗೂ ಬರುತ್ತೆ. ಯಾವುದು ರಿಪೀಟ್ ಆಗಲ್ಲ ಅಂತಾರೆ, ಬಟ್ ನನಗೆ ಬರುವಾಗ ಈ ಶೋ ನೀವೆಲ್ರು ನನ್ನ ಮೈಂಡಲ್ಲಿ ರಿಪೀಟ್ ಆಗ್ತಾನೆ ಇರ್ತೀರಾ. ನನ್ನ ಮೈಂಡಲ್ಲಿ ರಿಪೀಟ್ ಆಗ್ತಾನೆ ಇರ್ತೀರಾ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, 9 ಗಂಟೆ ಆಯ್ತು, ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ ವೈ ವೈಟ್, ಲೆಟ್ಸ್ ಸ್ಟಾರ್ಟ್. ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, co-powered by Sensodyne, fashion partner Kanwa Mart, special partner Gillette Mac 3, cookies partner Unibic Cookies, hair grow oil partner Rishikesh Bring Oil, fitness partner Ayurved Nutrigain, associate sponsors Imami Fair and Handsome, Titan, Epson ಮತ್ತು ಶ್ರೀ ಶ್ರೀ ಆಯುರ್ವೇದ. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಾವು ತಿಳಿದಿರೋ ಹಾಗೆ ಆದಿಲಕ್ಷ್ಮಿ ಮಹಿಮೆಗೆ, ಧನಲಕ್ಷ್ಮಿ ಹಣಕ್ಕೆ, ಧಾನ್ಯಲಕ್ಷ್ಮಿ ಬೆಳೆಗೆ, ಗಜಲಕ್ಷ್ಮಿ ರಾಜ್ಯ ವೈಭವಕ್ಕೆ, ಸಂತಾನಲಕ್ಷ್ಮಿ ಮಕ್ಕಳಿಗೆ, ವೀರಲಕ್ಷ್ಮಿ ಧೈರ್ಯಕ್ಕೆ, ವಿಜಯಲಕ್ಷ್ಮಿ ಯಶಸ್ಸಿಗೆ, ವಿದ್ಯಾಲಕ್ಷ್ಮಿ ವಿದ್ಯೆಗೆ ನಾವು ಆರಾಧಿಸ್ತೀವಿ. ಲಕ್ಷ್ಮೀ ಕಟಾಕ್ಷ ಯಾರ ಮೇಲಿರುತ್ತೋ ಅವರು ಜೀವನದ ಲಕ್ಷ್ಯವನ್ನು ತಲುಪ್ತಾರೆ ಅಂತ ಭಕ್ತರು ನಂಬ್ತಾರೆ. ಸೊ ಈ ಪ್ರವಚನದಿಂದ ಯಾಕೆ ಶುರು ಮಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತೇ ಇದೆ ಅಂತ ನನಗೆ ಗೊತ್ತಿದೆ. ಮತ್ತೆ ಆಗ್ತಾಡ ಇವತ್ತಿನ ನಮ್ಮ ಸಾಧಕರನ್ನ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಕರೆದ್ಬಿಡೋಣ. ಪ್ಲೀಸ್ ವೆಲ್ಕಮ್ ದಿ ಬೋಲ್ಡ್ ಅಂಡ್ ದ ಬ್ಯೂಟಿಫುಲ್, ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೇವತೆ ಶ್ರೀಮತಿ ಲಕ್ಷ್ಮೀಜಿ. Thank you for coming. Thank you for coming. Are you comfortable? No, I feel I'm sitting in front of a dentist. ಹೌದು, ಡಾಕ್ಟರ್ ಸತ್ಯಾದ್ರ ಶಿವಮೂರ್ತಿ. ಒಂದು ಹಲ್ಲು ಡಾಕ್ಟರ್ ಮುಂಚೆ ಕೂತಿದ್ದ ತರ ಇದೀನಿ ನಾನು. ಹಿಂಗ್ ಕೂತಿದ್ದೀನಿ ಅನ್ಬಿಡ್ತೀನಿ ಈಗ. So sweet. So I'm going to have fun today, surely. Hi Ramesh. Hi Lakshmiji. You look stunning. So do you. ನನ್ನ ನೋಡಿ ಹೇಳ್ತೀರಾ ಅನ್ಕೊಂಡೆ, ಹೇಳಿ ಅಲ್ವಾ? ಒಬ್ಬ ಹೆಂಗ್ಸ್ ಬಂದ್ರೆ ಡ್ರೆಸ್ ಚೆನ್ನಾಗಿದೆ, ಅದೆಲ್ಲ ಹೇಳ್ಬೇಕು ಬೇಡವಾ? ತಾಜ್ ಮಹಲ್ ಕೂತಂಗಿದೆ ಮೇಡಮ್. ಏ ತಾಜ್ ಮಹಲ್ ಸಮಾಧಿಯಪ್ಪ ಮೇಡಮ್. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಆ ಲೆವೆಲ್ ಅಲ್ಲಿ ನಾವು ನೋಡ್ತಾ ಇದೀವಿ ನಾವು.
ವೈ ಕಾಂಟ್ ಯು ಸೇ ನಮ್ಮ ದೇವಸ್ಥಾನಗಳು ಎಷ್ಟೋ ಇದೆ. ಸೋಮನಾಥಪುರ ಇದೆ, ಕಂಚಿ ಕಾಮಾಕ್ಷಿ ಇದೆ, ಬೃಹದೀಶ್ವರ ಆಲಯ ಇದೆ. ಅದ್ರಲ್ಲಿ ಯಾವ್ದೋ ಒಂದು ನಿಮ್ಮ ಫೇವರೇಟ್ ಎಲ್ಲ ಬಿಟ್ಬಿಟ್ಟು ತಾಜ್ ಮಹಲ್ ಹೇಳ್ತೀರಿ. ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ 3 ಮಿಕ್ಸ್ ಆದಂಗಿದೆ ಮೇಡಮ್. ಓಕೆನಾ? ಹ್ಯಾಪಿ? ಓಕೆ ಓಕೆ ಮೇಡಮ್. ಲಕ್ಷ್ಮಿ ಅವರು, ಇವರು ಶ್ರೀಮತಿ ವೆಂಕಟಲಕ್ಷ್ಮಿ, ಚೆನ್ನೈನ ಟಿ ನಗರದಲ್ಲಿ ಡಿಸೆಂಬರ್ 13, 1900 ವರ್ಷದಲ್ಲಿ ಜನಿಸಿದರು. ಓಕೆ ಮ್ಯಾಮ್. ಎಸ್. ಇವರ ತಂದೆ ಖ್ಯಾತ ನಿರ್ಮಾಪಕರಾದ ಯರಗುಡಿಪತಿ ವರದರಾವ್. ಇವರ ತಾಯಿ ಶ್ರೀಮತಿ ರುಕ್ಮಿಣಿ, ಅವರು ಖ್ಯಾತ ನಟಿಯಾಗಿದ್ರು. ಇವರ ಪತಿ ಖ್ಯಾತ ನಟರಾದ, ಬರಹಗಾರರು ಆದ, ನಿರ್ದೇಶಕರು ಆದ ಶ್ರೀ ಶಿವಚಂದ್ರನ್ ಅವರು. ಇವರ ಮಕ್ಕಳು ಐಶ್ವರ್ಯ ಹಾಗೂ ಸಂಯುಕ್ತ. ಲಕ್ಷ್ಮಿ ಮೇಡಮ್ ಅವರು 16ನೇ ವಯಸ್ಸಲ್ಲಿ ನಾಯಕಿಯಾಗಿ ತಮಿಳಲ್ಲಿ ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೊಳ್ತಾರೆ, ಜೀವನಾಂಶಂ ಚಿತ್ರದಲ್ಲಿ. ನಂತರ ಅಲ್ಲಿಂದ ಅದೇ ವರ್ಷದಲ್ಲಿ ತೆಲುಗುಗೆ ಎಂಟ್ರಿ ಕೊಡ್ತಾರೆ, ಬಾಂಧವ್ಯ ಲಕ್ಷ್ಮಿ ಚಿತ್ರದಲ್ಲಿ. ಅದೇ ವರ್ಷದಲ್ಲಿ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗೋವಾದಲ್ಲಿ CID 999 ಚಿತ್ರದಲ್ಲಿ. ಅಂದಿನಿಂದ ಇಂದಿನವರೆಗೂ 48 ವರ್ಷಗಳಿಂದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸಿಂಹಳೆ ಭಾಷೆದಲ್ಲಿ ಯುವರ್ ಇಂಟರ್ನ್ಯಾಷನಲ್. ವಾವ್! ಇನ್ನೂ ಇದೆ ಭಾಷೆಗಳು ಮಾಡಿಲ್ಲ. ಒಟ್ಟು 650ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಥ್ಯಾಂಕ್ ಯು. 1977ರಲ್ಲಿ ತಮಿಳು ಚಿತ್ರರಂಗದ ಅಭಿನಯಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆಸ್ ದ ಬೆಸ್ಟ್ ಆಕ್ಟ್ರೆಸ್ ಇನ್ ಇಂಡಿಯಾ. ಇವರಿಗೆ ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಗಳ ಅಭಿನಯಕ್ಕೆ ಒಟ್ಟು 4 ರಾಜ್ಯಗಳಿಂದ ಹಲವಾರು ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಫಿಲ್ಮ್ ಫೇರ್ ಅಲ್ಲಿ 12 ಅವಾರ್ಡ್ಸ್, 14 ಪ್ರಶಸ್ತಿಗಳು. ಫಿಲ್ಮ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರಶಸ್ತಿ 18 ಪ್ರಶಸ್ತಿಗಳು. ಒಂದು ಫಿಲ್ಮ್ ಕ್ರಿಟಿಕ್ ಬೆಂಗಾಲಿಯಲ್ಲಿ ಒಂದು ಅವಾರ್ಡ್. ಈ ಹುಡುಕ್ತಾ ಹೋಗ್ತಾ ಇದ್ರೆ ಮೇಡಮ್, ನಾವೆಲ್ಲ ಇಟ್ಕೆಯಲ್ಲಿ ಮನೆ ಕಟ್ತೀವಿ, ನೀವು ಅವಾರ್ಡ್ಸ್ ಇಟ್ಟು ಮನೆ ಕಟ್ಬಿಡ್ತೀರಾ ಅಂತ. ದೇವ್ರ ದಯ ಅಷ್ಟೇ, ಏನ್ ಮಾಡಕ್ಕಾಗತ್ತ. ಅಂದ್ರೆ ಈ ಅವಾರ್ಡ್ ಏನು ಅವ್ರು ಕೊಟ್ಟಿದ್ದಲ್ಲ, ನೀವೆಲ್ರೂ ಕೊಟ್ಟಿರೋದು. ನಟರಾಗಷ್ಟೇ ಅಲ್ಲದೆ ಮಕ್ಕಳ ಸೈನ್ಯ ಅನ್ನೋ ಚಿತ್ರನ ನಿರ್ದೇಶನ ಕೂಡ ಮಾಡಿದ್ದಾರೆ. 15 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ದಕ್ಷಿಣ ಭಾರತದ 4 ಭಾಷೆಗಳಲ್ಲೂ ಸುಲಲಿತವಾಗಿ ಮಾತಾಡಬಲ್ಲ ನಟಿ ಅಂದ್ರೆ ನಮ್ಮ ಲಕ್ಷ್ಮಿ ಅವರು. ಕನ್ನಡ ಹಾಗೂ ತಮಿಳಲ್ಲಿ ಹಲವಾರು ಟಾಕ್ ಶೋಗಳ ಸಾರಥಿಯಾಗಿ 100 ಎಪಿಸೋಡ್ಗಳನ್ನ ಹೋಸ್ಟ್ ಮಾಡಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ again with the bold and the most beautiful, the on and the only Lakshmi ji. Thank you, love you. Madam, we were talking about... Just call me Lakshmi. It may be difficult because madam anta ಹೇಳಬೇಡ ಅಂತನಾ. Lakshmi ji nu ಬೇಕಾಗಲ್ಲ. ಇವರು ಕೊಟ್ಟಿರೋ ಸಲಿಗೆಯಿಂದ ಕರೀತಾ ಇದೀನಿ. I don't want to say it, you but know still, why I want to feel young. Because I'm young. Yeah, okay. ಅಲ್ವಾ? Hey. ಈ ಮೇಡಮ್ ಗೀಡಮ್ ಅಂದ್ಬಿಟ್ರೆ ನಾವೇನೋ ದೊಡ್ಡ ಟೀಚರ್ ತರ, ಅದೆಲ್ಲ ಬೇಕಾಗಿಲ್ಲ. ಜಸ್ಟ್ ಕಮ್ ಆನ್, ಲೆಟ್ಸ್ ಕಾಲ್ ಲಕ್ಷ್ಮಿ. ಲಕ್ಷ್ಮಿ ಅವರೇ ಹಾಕೊಳ್ತೀನಿ ನಾನು, ವಿತ್ ಯೋರ್ ಪರ್ಮಿಷನ್. ಈ ಅವರೇ ಕಾಳ್ತವರೇ ಕಾಳೆಲ್ಲ ಬೇಕಾಗಿಲ್ಲ. ಬೇಡವಾ? ಓಕೆ ಲಕ್ಷ್ಮಿ. ಜಸ್ಟ್ ಓಕೆ. You may feel. No, I'll just work on it. Lakshmi G. That sounds okay? That's ನಾವು ಕನ್ನಡದವರು. Okay, Lakshmi. ಅವರೇ ಒಳಗೆ ಹೇಳ್ಕೊಡ್ತೀನಿ ನಾನು. Call me baby. Baby, I like That's that. great. Okay, baby. Yes, baby. Yeah. ಓಕೆ, ನಮ್ಮ ಶೋ ಶುರು ಆಗದೆ ನಿಮ್ಮ ಬಾಲ್ಯದಿಂದ. ಸೊ ನಿಮ್ಮ ಹುಟ್ಟು ಹೇಗಿತ್ತು, ನಿಮ್ಮ ಬರ್ತ್ ಹೇಗಿತ್ತು, ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಿಯಾ லக்ஷ்மி, எப்படி இருக்க? நீ பிறந்த உடனே நாங்கள்லாம் வந்து உன்னை பார்க்க வந்தோம். அழகாக இருந்தேன், நல்ல கலர், கண்ணெல்லாம் நல்லா இதுவாக இருக்கும். நான் உங்கள் அம்மா கிட்டே சொல்லிட்டு வந்தேன், ரொம்ப அழகாக இருக்காடி அப்படின்னு விட்டு. அவளுக்கு திருவோண நட்சத்திரம். எல்லாருக்குமே உன் மேலே ஆசை ஜாஸ்தி. நீ ஆற்றுக்கு முதல்ல பிறந்ததுனால, அப்புறம் தான் சரசா பிறந்தா இல்லையா, அதனால உங்ககிட்ட எல்லாருமே ஆசையாக இருப்பா. நீ வந்து
உனக்கு சாப்பாடு, உனக்கு நெய் சாப்பாடு அவக்காய் ஊறுகாய் போட்டு சாப்பிடுவேன். அப்பளத்தை சுட்டு போட்டு நல்லா நொறுங்கி, இப்போவும் நீ அப்படி சாப்பிட்டு தான் இருக்கேன். அந்த மாதிரி நம்ம குடும்பத்திலேயே இப்போ நீ தான் பெரிய இதுவாக இருக்க. அம்மாவனுடைய ஆசீர்வாதம் தாண்டி அது. உங்கள் அம்மா உன்னை அப்படி வளர்த்துருக்கா. கடைசி வரைக்கும் அம்மாவை நன்னா பார்த்துருந்தேன். அம்மாவும் உங்ககிட்ட பிரியமாக இருந்தா. அன்னைக்கு அந்த உயிர் போகிற சமயத்தில் கூட என்னை இப்படி பார்த்துக்கிறா பாருடி, என்னை இப்படி பார்த்துக்கிறா பாருடின்னு சொல்லி அழுதா என்கிட்ட. அம்மா பேரை நன்னா காப்பாற்றிட்டேடி. எல்லாம் அம்மா என்னெல்லாம் ஆசைப்பட்டாலோ அதெல்லாம் உனக்கு எல்லாம் பண்ணினா. நீயே எல்லாம் கடைசி வரைக்கும் எல்லாம் நன்னா பண்ணிட்ட. ರಮೇಶ್, ದಿಸ್ ಇಸ್ ಏನು ಹೇಳೋಕ್ಕಾಗುತ್ತೆ. ನಾನು ನಮ್ಮ ಚಿಕ್ಕಮ್ಮ ಅವರು, ನಮ್ಮ ತಾಯಿ ತಂಗಿಯವರು, ಶಿ ಈಸ್ ಅರೌಂಡ್ 87. ಇವರು ತುಂಬಾ ನನ್ನನ್ನು ಸಪೋರ್ಟ್ ಮಾಡಿದ್ದು. ಇಲ್ಲೊಂದು ಜೋಕ್ ನಾನು ಹೇಳಲೇಬೇಕ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಲಕ್ಷ್ಮಿಗೆ ಆ ಥರ ಇತ್ತ ಅಂತ. ಆಗಿನ ಕಾಲದಲ್ಲಿ ವಿ ವರ್ ಆಲ್ ಸಚ್ ಇನ್ನಸೆಂಟ್ ಪೀಪಲ್ ಅನ್ನೋದಕ್ಕೆ, ನಾಲೆಡ್ಜ್ ಇಲ್ಲ ಅನ್ನೋದಕ್ಕೆ, ವೆನ್ ಐ ವಾಸ್ 14 ಇಯರ್ಸ್ ದೊಡ್ಡವಳಾದೆ. ಆಗ ಫಸ್ಟ್ ದೊಡ್ಡವಳಾದ ತಕ್ಷಣ ನನಗೆ ಏನು ಹೇಳ್ಕೊಡ್ಲಿಲ್ಲ. ಈಗಿನ ಕಾಲದಾದ್ರೆ ಎಲ್ಲ ಹೇಳ್ಕೊಡ್ತಾರೆ, ಇಟ್ಸ್ ಅ ಸೈನ್ಸ್ ಅನ್ನೋದು, ಮೆಡಿಕಲ್ ಆಗಿ ಎಲ್ಲ ಹೇಳ್ಕೊಡ್ತಾರೆ. ನನಗೇನು ಹೇಳ್ಕೊಡ್ಲಿಲ್ಲ ಆಗಿನ ಕಾಲದಲ್ಲಿ. ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಳ್ಳೆ ಅಂದ್ಬಿಡೋದು. ಸ್ಕೂಲಿಂದ ಬರೋದು, ಹೋಗಿ ಅಲ್ಲಿ ಕೂತ್ಕೊಳ್ಳೋದು. ಇದು 3 ತಿಂಗಳಾಯ್ತು. ಇನ್ನೊಂದೇನಂದ್ರೆ ಆ ಸೈಕಲಲ್ಲಿ 4ನೇ ತಿಂಗಳು ಬರಲ್ಲ, ಒಂದೊಂದು ಸತಿ ಬರುತ್ತೆ, ಬರಲ್ಲ. ಇಟ್ ಹ್ಯಾಪನ್ಸ್ ಟು ಚಿಲ್ಡ್ರನ್, ಎನಿಬಡಿ. ಮೆಡಿಕಲಿ ಇಟ್ ಈಸ್ ಪಾಸಿಬಲ್. ನಮ್ಮ ಕೆಲಸದವಳು ಮನೇಲಿದ್ಲು, ಹಿಂದ್ಗಡೆ ಮನೆ ಕಟ್ಕೊಟ್ಟದು. ಅವಳು ಇವರೆಲ್ಲ ಹಪ್ಪಳ ಇಟ್ಕೊಂಡು ಕೂತಿರ್ತಾರೆ. ಈ ಕೆಲಸದವಳು ಬಂದು ಏನಂದ್ಲು, ನಮ್ಮ ಅಮ್ಮ ಚಿಕ್ಕಮ್ಮನ ಹತ್ರ ಅಲ್ಲ, ನಾನು 3 ತಿಂಗಳು ಸ್ನಾನ ಮಾಡಿಲ್ಲ, ಬಸರಿ ಆಗಿದ್ದೀನಿ. ತಮಿಳಲ್ಲಿ ಹೇಳ್ತಾರಲ್ಲ, 3 ಮಾಸ ನಾ ಕುಳಿಕಿಲ್ಲಮ್ಮ ಅಂದ್ಲು ಅವಳು. ನಾನು ಅನ್ಕೊಂಡೆ ಈ 3 ತಿಂಗಳು ಬಿಟ್ಟು ಸ್ನಾನ ಮಾಡಿಲ್ಲ ಅಂದ್ರೆ ಬಸರಿ ಅಂತ. ನಾನೇನ್ ಮಾಡಿದೆ, ಮಾರನೇ ದಿವಸ ಬಂದು ನಮ್ಮ ಚಿಕ್ಕಮ್ಮ ಏನೇ ಒಂಥರ ಇದೆಯಾ ಅಂದ್ಲು. ಸಂಟಿಗೆ ಮಾಡ್ತಾ ಕೂತಿದ್ರು. ನಾನೀಗ 4 ತಿಂಗಳು ಬಸರಿ ಆಗಿದ್ದೀನಿ, ಸ್ನಾನ ಮಾಡಿಲ್ಲ. ಅಂದ್ರೆ ದೋಸ್ ಡೇಸ್ 14 ಇಯರ್ಸ್ ಸೋ ಇನ್ನಸೆಂಟ್. ಮದುವೆ ಮಾಡ್ಕೊಂಡು ಇರ್ಬೇಕು, ಇಲ್ಲಾಂದ್ರೆ ಒಂದು ಗಂಡಸು ಸಹವಾಸ ಇರ್ಬೇಕು ಪ್ರೆಗ್ನೆಂಟ್ ಆಗೋಕು ಅಂತ ಗೊತ್ತಿಲ್ಲ ಅವಾಗ. ಅಷ್ಟು ಇನ್ನಸೆಂಟ್ ಆಗಿದ್ದೆ. ಇನ್ನೊಂದು ಮುಖ್ಯ ವಿಷಯ ನೀವು ಹೇಳಿದ್ದು, ಈಗ ಪೇರೆಂಟ್ಸ್ ಅದೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಮಕ್ಕಳಿಗೆ, ಕೊಡ್ತಿದ್ದಾರೆ, ಪ್ರಿಪೇರ್ ಮಾಡಬೇಕು, ತಯಾರಿ ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾದ ವಿಷಯ. ಈಗ ದೇ ಆರ್ ಆಲ್, ಮಕ್ಕಳಿಗೆ ನಾವು ಪ್ರಿಪೇರ್ ಮಾಡ್ಬೇಕಾಗಿಲ್ಲ, ಮಕ್ಕಳು ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ರೈಟ್. ಚಿಕ್ಕಮ್ಮ ಹೇಳ್ತಾ ಇದ್ರು 2-3 ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಒಂದು, ನಿಮ್ಮ ಅಮ್ಮನ ನೀವು ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೊಗಳ್ತಾ ಇದ್ರು ಅವರು. ಎರಡನೇದು, ನಿಮ್ಮ ಅಮ್ಮನ ಕನಸುಗಳೆಲ್ಲ ನಿಮ್ಮ ಮೂಲಕ ಈಡೇರ್ತು ಅಂತ ಹೇಳಿದ್ರು. ದಟ್ ಇಸ್ ಟ್ರೂ. ಯಾಕೆಂದ್ರೆ ನಮ್ಮ ತಾಯಿ, ಶಿ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. ನಮ್ಮ ತಾಯಿ ಅರೌಂಡ್ 3.5-4 ಇಯರ್ಸ್. ಅವಾಗ TP ರಾಜಲಕ್ಷ್ಮಿ ತಮಿಳಲ್ಲಿ ದೊಡ್ಡ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್, ಅವರೇ ಪ್ರೊಡ್ಯೂಸ್ ಮಾಡಿ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ಮಾಡ್ತಿದ್ರು. ಆವಾಗ ಲೋಹಿದಾಸ್ ಆ ಚಿಕ್ಕ ಕ್ಯಾರೆಕ್ಟರ್ ಮಾಡಕ್ಕೆ, ಮಗು ಕ್ಯಾರೆಕ್ಟರ್ ಮಾಡಕ್ಕೆ ಈ ಹುಡುಗ ಚೆನ್ನಾಗಿರ್ತಾನೆ. ನಮ್ಮಮ್ಮನಿಗೆ ಹುಡುಗನ್ ಡ್ರೆಸ್ ಹಾಕ್ಬಿಟ್ಟು, ನಮ್ಗೆಲ್ಲ ಒಂದು ಹುಚ್ಚಿರುತ್ತೆ ರೀ, ಹುಡುಗಿ ಹುಟ್ಟಿದ್ರೆ ಅದಕ್ಕೆ ಹುಡುಗನ್ ಡ್ರೆಸ್ ಹಾಕ್ತಿವಿ, ಹುಡುಗ ಹುಟ್ಟಿದ್ರೆ ಅದಕ್ಕೆ 2 ಜಡೆ ಹಾಕ್ಬಿಟ್ಟು ಹುಡುಗಿ ಡ್ರೆಸ್ ಹಾಕ್ತಾರೆ. ಅದನ್ನ ಪಾಡಕ್ ಬಿಡೋದೇ ಇಲ್ಲ ನಾವು. ನಮ್ ತಾಯಿಗೆ ಆತರ ಮಾಡ್ತಿದ್ದಾಗ ಹುಡುಗ ಅನ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ ಸಿನಿಮಾ ಕರ್ಕೊಂಡೋಗಿ, ನಮ್ ತಾತ ಕರ್ಕೊಂಡೋಗಿ ಅಂತ. ಸೊ ಅಲ್ಲಿಂದ ಸಿನಿಮಾಗಳು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿ ಎಲ್ಲ ಮಾಡಿ. ಶ್ರೀವಳ್ಳಿ, ದಟ್ ಈಸ್ AVM ಅವರ ದೊಡ್ಡ ಪಿಕ್ಚರ್, ದಟ್ ಈಸ್ ಅ ವೆರಿ ಬಿಗ್ ಹಿಟ್. ಆಗಿನ ಕಾಲದಲ್ಲೇ 25 ವೀಕ್ಸ್ ಹೋಗಿದ್ ಪಿಕ್ಚರ್ ಅದು. ಅದಾದ್ಮೇಲೆ ಬೈ 17 ಮೈ ಮದರ್ ಫೆಲ್ ಇನ್ ಲವ್ ವಿತ್ ಮೈ ಫಾದರ್ ಅಂಡ್ ಮ್ಯಾರಿಡ್ ಹಿಮ್. ಮ್ಯಾನ್ ಇಸ್ ಅ ಮ್ಯಾನ್, ಮನೇಲಿ ಕೂತ್ಕೋ, ಕೆಲಸ ಮಾಡಬಾರ್ದು. ಈಗ ಬಂದ್ಬಿಡುತ್ತಲ್ಲ, ಯಾಕೆಂದ್ರೆ ನಮ್ಮ ಅಪ್ಪನಿಗೆ ನಮ್ಮ ತಾಯಿಗಿಂತ 22 ಇಯರ್ಸ್ ಎಲ್ಡರ್. 22-23 ಇಯರ್ಸ್. ಆಲೋಚನೆ ಮಾಡಿ, ಸ್ವಲ್ಪ ವಯಸ್ಸಾದವನಿಗೆ ಯಂಗ್ ಹೆಂಡತಿ ಚೆನ್ನಾಗಿರೋಳು ಸಿಕ್ಬಿಟ್ರೆ ಅವನ ಕಷ್ಟ ಏನಾಗಿರ್ಬೇಕು. ಮನೆಯಲ್ಲೇ ಕೂರ್ಸ್ಕೋತಾನೆ ಹೆಂಡತಿನ, ಹೊರಗೆ ಕಳಿಸೋದೇ ಇಲ್ಲ. ಮನೇಲಿ ಕೂರ್ಸ್ಬಿಟ್ಟಿದ್ದಾರೆ, ಎಲ್ಲೂ ಹೋಗ್ಬಾರ್ದು. ನಮ್ಮ ತಾಯಿನ ಯಾರು ನೋಡ್ಲಬಾರ್ದು, ಯಾಕೆಂದ್ರೆ ಶಿ ಇಸ್ ಅ ವೆರಿ ಬ್ಯೂಟಿಫುಲ್ ವುಮನ್. ಮದುವೆ ಆಗಿ 10 ವರ್ಷ ಆಗಿ ಮಕ್ಕಳಾಗ್ಲಿಲ್ಲ. ದೇವಸ್ಥಾನ ತಿರುಪತಿಗೆ ಬೇಡ್ಕೊಂಡು ನಾನು ಹುಟ್ಟಿದ್ದೀನಿ. ಅದಕ್ಕೆ ನಾನು ಅಮ್ಮನ್ಗೆ ಹೇಳೋದು, ನಾನು ಬೈಬೇಡ, ನೀನಾಗಿ ಬಾ ಬಾ ಅಂತ ಕರೆದಿದ್ದ, ನಾನು ಬಂದಿದ್ದೀನಿ. ನೀನ್ ಬೇಡ್ಕೊಂಡು ನೀನ್ ಬೈಸ್ಕೊಂಡಿದ್ಯಾ, ಬೈಬೇಡ ನನ್ನನ್ನ ಅಂತ ನಮ್ಮಮ್ಮ. ನನ್ನ ನನೆ ಬರ ಗೊತ್ತಿಲ್ಲದೆ ನಾನು ಹೋಗ್ಬಿಟ್ಟೆ. ನಮ್ಮ ಯಜಮಾನ್ರ ಮನೇಲಿ ಹೇಳ್ತಾರೆ, ಐ ಫೀಲ್ ಸಾರಿ ಫಾರ್ ಯುವರ್ ಮದರ್, ನಾಟ್ ಫಾರ್ ಎನಿಬಡಿ. ಸಚ್ ಅ ಬ್ಯೂಟಿಫುಲ್ ವುಮನ್, ವೆರಿ ಟ್ಯಾಲೆಂಟೆಡ್ ವುಮನ್. ಸ್ಟೋರಿ ನಾಲೆಜ್ ಎಲ್ಲ ಇತ್ತು, ಅವ್ರು ದೊಡ್ಡವರಾಗಕ್ಕಾಗಲಿಲ್ಲ. ಸೊ ವಾಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್, ನನ್ನನ್ನು ಫುಲ್ ಸಪೋರ್ಟ್ ಮಾಡಿದ್ದು. ಮನೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂದಾಗ ಶಿ ವಾಸ್ ಅ ಫುಲ್ ಸಪೋರ್ಟ್ ಫಾರ್ ಮೀ ಟು ಆ್ಯಕ್ಟ್ ಇನ್ ದ ಮೂವೀಸ್. ಆಮೇಲೆ ಸುಮ್ಮನೆ ತಲೆ ತಿನ್ನಲ್ಲ, ನೀನು ಯಾಕೆ ಹಿಂಗೆ ಆ್ಯಕ್ಟ್ ಮಾಡಿದ್ಯಾ, ಇದೇ ಸರಿಗಿಲ್ವೇ, ಅದು ಬಿಟ್ಬಿಡ್ತಾರೆ. ಯು ಲಿವ್ ಯುವರ್ ಲೈಫ್, ಯು ಲರ್ನ್ ಯುವರ್ ಲೆಸನ್ ಅಂತ. ದಟ್ ಐ ಲೈಕ್ ಇನ್. ಅದೇ ಚಿಕ್ಕಮ್ಮ ಹೇಳಿದ್ದು, ಮಕ್ಕಳನ್ನ ನಡೆಯೋಕ್ ಬಿಡೋವಾಗ ಎಡಬೇಕು, ಕೆಳಗೆ ಬೀಳಬೇಕು, ಮತ್ತೆ ಅವರೇ ಎದ್ದೇಳಬೇಕು, ಅವರೇ ಓಡಬೇಕು. ದಟ್ ಲೆಸನ್ ಐ ಹ್ಯಾವ್ ಲರ್ನ್ ಫ್ರಮ್ ಹರ್. ಯು ಟೇಕ್ ಯುವರ್ ಡಿಸಿಷನ್
ಏನು ಬೇಕು ಅಂತ ಆಲೋಚನೆ ಮಾಡು. ಜೀವನ ನಿಂದು, ಸಪೋರ್ಟ್ ಮಾಡಕ್ಕೆ ನಾನಿದ್ದೀನಿ ಅಂತ. ನಿಮ್ಮ ಬಾಲ್ಯ ಹೇಗಿತ್ತು? ನನಗೆ ಸಿನಿಮಾ ಬರಕ್ಕೆ ಮುಂಚೆ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ದಿ 16 ಇಯರ್ಸ್ ಮುಂಚೆ, ವೆನ್ ಯು ಆರ್ ಅ ಕಿಡ್. ಇಟ್ ವಾಸ್ ಅ ವೆರಿ ನೈಸ್ ಚೈಲ್ಡ್ಹುಡ್. ನನಗೆ 2 ವಯಸ್ಸಲ್ಲಿ ನಡೆದಿದ್ದೆಲ್ಲ ನೆನಪಿದೆ. ಹೌದಾ? ಅದೇನೋ ಗೊತ್ತಿಲ್ಲ, ಕೆಲವರಿಗೆ ಇರುತ್ತಂತೆ. ಹೌದು, ಕೆಲವರು ಇರುತ್ತೆ. ಹೌದು, ನಾನು ನೋಡಿದ್ದೀನಿ. ರಾಕ್ಷಸರಿಗೆ ಇರುತ್ತಾ? ರಾಕ್ಷಸರಿಗೆ ಮತ್ತೆ ವಿಶಾಲಾಕ್ಷಿ, ಮೀನಾಕ್ಷಿ, ಆ ಕಾಂಬಿನೇಷನ್ ಇದೆಯಲ್ಲ, ಕಂಚಿ ಕಾಮಾಕ್ಷಿ, ಅವರ ಕಾಂಬಿನೇಷನ್, ಈ ಎರಡು ಗ್ರೂಪ್ ಇರುತ್ತೆ. ಇಲ್ಲ, ಸಮ್ ಡಾಕ್ಟರ್ಸ್ ವೇರ್ ಟೆಲ್ಲಿಂಗ್ ಇಟ್ ಹ್ಯಾಪನ್ಸ್. ನಾನು ಆ ಥರ ಹೋಗಿ ನಮ್ಮ ತಾಯಿ ಹತ್ರ ಹೇಳಿದೆ, ಇದು ಏನೋ ಒಂದು ನಡೀತಲ್ಲ ಯಾವಾಗ ಅಂತ. ನಿನಗೆ 2.5 ವಯಸ್ಸಿರುತ್ತೆ ಕಣ ಆವಾಗ ಅಂತ. ನೋಡು ಎಷ್ಟೊಂದು ನೆನಪುಗಳಿದೆ ನನಗೆ, ಹುಷಾರ್ ಅಂತ ಗಲಾಟೆ ಮಾಡೋಳು ನಾನು. ಬಟ್ ಇಟ್ ಈಸ್ ಸಿಂಗಲ್ ಪ್ಯಾರೆಂಟ್ಹುಡ್. Father and mother, they didn't go for a regular divorce or anything. They got separated when I was around 5. ಅವ್ರಿಗೆ ಸ್ವಲ್ಪ ಏನೋ ಅಭಿಪ್ರಾಯ ಭೇದಗಳು. ಫಾದರ್ ವಾಸ್ ಲಿವಿಂಗ್ ಹಿಯರ್ ಇನ್ ಬ್ಯಾಂಗ್ಳೂರ್. ಸರಸ್ವತಿ ಅಂತ ಮನೆ ಹೆಸರು ಇನ್ನೂ ಇದೆ, ಮಲ್ಲೇಶ್ವರಂ 18th ಕ್ರಾಸಲ್ಲಿ. ತಂದೆ ಆ ಮನೇಲಿದ್ರು, ಅಮ್ಮ ಚೆನ್ನೈಲಿ ಇದ್ಬಿಟ್ರು ನಮ್ಮ ತಾತ ಅಜ್ಜಿ ಜೊತೆಗೆ. ನಾನು ಅಲ್ಲೇ ಬೆಳೆದಿದ್ದು. ಅಮ್ಮನ ಜೊತೆ ಮಾತ್ರ ಬೆಳೆದ್ರಿ ನೀವು? ಒಬ್ಬಳೇ ಮಗಳಾಗಿಂದ ಸ್ವಲ್ಪ ಮುದ್ದು ಮಾಡ್ತಾ ಇದ್ರು. ಎನಿಥಿಂಗ್ ವಾಸ್ ಅವೈಲಬಲ್. ಪಾವರ್ಟಿ ನೋಡಿಲ್ಲ ದೇವ್ರ ದಯವಿಂದ. ಆಮೇಲೆ ಗಂಡ್ಮಕ್ಳು ಯಾರಿದ್ರು ಅವ್ರ ಜೊತೆಗೇನೆ ಆಟ ಆಡೋದು, ಹೆಣ್ಮಕ್ಳ ಜೊತೆಗೆ ಯಾವಾಗ್ಲಾದ್ರೂ ಆಟ ಆಡೋದು. ಯಾಕೆಂದ್ರೆ ನನ್ನ ಜೊತೆಲಿ ಆಟ ಆಡೋದು, ಇವ್ರ ಜೊತೆಲಿ ಗಿಲ್ಲಿ ಆಡೋದು, ಕ್ರಿಕೆಟ್ ಆಡೋದು, ಸೈಕಲ್ ಓಡಿಸೋದು. ಏನೋ ಎಲ್ಲಿದೆ ಅಂತ ಮರ ಹತ್ತೋದು. ನಮ್ಮಮ್ಮನ ಬಿಟ್ಬಿಡ್ತಾರೆ, ಅವಳು ಒಬ್ಬಳೆ ಮಗಳು ಏನು ಬೇಕೋ ಮಾಡ್ಕೊಳ್ಳಿ ಅಂತ. ಅವಳಾಗೆ ಡಿಸೈಡ್ ಮಾಡ್ತಾಳೆ ಒಂದು ದಿವಸ ಶಿ ಈಸ್ ವುಮನ್ ಅಂತ. ಎನಿ ವುಮನ್ ಶಿ ವಿಲ್ ಡೆಫಿನೆಟ್ಲಿ ಲರ್ನ್ ಹರ್ ಲೆಸನ್, ಬಿಟ್ಬಿಡಿ ಅಂತ. ನನಗೇನು ಅನಿಸ್ತಾ ಇದೆ ಈಗ, ಆಫ್ಟರ್ ಕಮಿಂಗ್ ಟು ದಿಸ್ ಲೆವೆಲ್, ನನ್ನನ್ನು ಯಾರು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಲಿಲ್ಲ. ಇದು ನಿನ್ನ ಬಾಳು, ನೀನು ಬಾಳು ಅಂತ ಹೇಳಿದ್ರು. ಸೊ ಐ ಹ್ಯಾವ್ ಲರ್ನ್ ಟು ಲಿವ್ ಮೈ ಲೈಫ್. Fantastic. Up to 16, 17. Even afterwards, I have learned to enjoy my life. So nice. Lovely. Madam, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ஹலோ லக்ஷ்மி, எப்படி இருக்க? ஹாய் லக்ஷ்மி, எப்படி இருக்க? பாதி லீவுனால இங்கே தான் வருவாள், ஞாபகம் இருக்கா? நம்ம புளியங்கொட்டை, ஏழாங்கல், பல்லாங்குழிலாம் விளையாடுவோம், பாண்டி விளையாடுவேன். எல்லா கேம்லேயும் நீ என்னை விட நல்லா ஆடுவேன். எனக்கு உன்னை பார்த்தா கொஞ்சம் பொறாமையாக இருக்கும். நம்ம குட்டியாக அந்த பொமரியன் வச்சுட்டு இருந்த ஞாபகம் இருக்கா உனக்கு? ராணி நாய்க்குட்டி, அதை வச்சுட்டு நீ பாட்டு பாடுவியே, என்னலோ பார்த்தியே என்னையே நீலு, நீ நான் சொல்லிலா ஏன்னு நீ சொல்லிலு அப்படின்னு கொஞ்சி நீ பாடுவ. கோபால் பால்காரன் இருப்பானே, அவன் தண்ணியாக கொடுத்துட்டானே, அவன்கிட்ட போய் சண்டை போடுவேன். எதுலேயுமே உனக்கு நியாயம் இருக்கணும். முழுக்க எங்கே அநியாயம் நடந்தாலும் முதல்ல நம்ம குரூப்பில் நீ தான் போய் நிற்ப. நாங்கள்லாம் பின்னாடி வெறும் ஜாடுற மாதிரி வருவோம். அதுக்கப்புறம் சாப்பிட்றச்சே இந்த கையில் விரல் படாமல் அப்படியே நுனியில் எடுத்து சாப்பிடணும். இப்படி தான் சாப்பிட்ணும், இங்கே கீழமா இறச்சி சாப்பிடக்கூடாது. இவ்வளோ அழகாக சொல்லிக் கொடுப்பேன் லக்ஷ்மி நீ. என்னால் அதெல்லாம் மறக்க முடியல. ஒரு தடவை பீச்சுக்கு எங்கள் சித்தப்பா வந்து ரொம்ப குழந்தைகள், அதில் பெரியவ வந்து நீ தான், நான் நீ எல்லோரும் போனோம். ஒரு சின்ன பையன் வந்து எங்களை தொட்டிட்டு வந்தான். ஒரு ஸ்டேஜுக்கு அப்புறம் திடீர்னு உன்னை காணும். என்ன உங்களை காணுமேன்னு திரும்பி பார்த்தா அவங்ககிட்ட போய் இத்தனை தூரம் துணைக்கு வந்தியப்பா, ரொம்ப சந்தோஷம்னு சொன்னான். நாங்களாம் அப்படியே ஷாக் ஆகிட்டோம். அவ்வளோ போல்டாக சின்ன வயசுலேயே பேசுவேன் நீ. ரியலி தோஸ் டேஸ் ஆர் வெரி ஸ்வீட் டேஸ் விச் வி கேன் ನೆವರ್ ಫರ್ಗೆಟ್. ಈ ಸ್ಕೂಲ್ಗೆ ಹೋಗೋವಾಗ ಮೊದಲೆಲ್ಲ ನಮ್ಮ ಟೈಮಲ್ಲಿ ಅದನ್ನ ನೆನ್ಸ್ಕೊಂಡ್ರೆ ಖುಷಿ ಆಗ್ತಾ ಇದೆ. ಹುಡುಗಿ ಹೋದ್ರೆ ಹಿಂದ್ಗಡೆ 4 ಜನ ಹುಡುಗರು ಬರ್ತಾರೆ ಫಾಲೋ ಮಾಡೋರು. ಈಗ ಹುಡುಗಿರು ಹೋಗ್ತಿದ್ದಾರೆ, ಅದು ಕಷ್ಟ ಆಗ್ತದೆ. ಹುಡುಗರು 4 ಜನ 5 ಜನ ಬರ್ತಾರೆ. ದಿನ ಸೆರ್ಮೋನಿಯಸ್ಲಿ ದೇಲ್ ಕಮ್. ಸ್ಕೂಲ್ ತನಕ ಬಿಡ್ತಾರೆ. ಅವ್ರು ಓದಲ್ವಾ ಕಾಲೇಜಾ ಗೊತ್ತಿಲ್ಲ, ಹೊರಟು ಬಿಡ್ತಾರೆ. ಸಾಯಂಕಾಲ ನಮಗೆ ಥ್ರೋಬಾಲ್ ಪ್ರಾಕ್ಟೀಸ್ ಇರುತ್ತೆ, NCC ಇರುತ್ತೆ, ಏನಿರುತ್ತೆ ಎಲ್ಲ ಆದ್ಮೇಲೆ ಲೇಟಾಗಿ ಬಂದ್ರು ಕಾಯ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮಿಂದೇನೆ ಬಂದು ಮನೆ ತನಕ ಬಿಟ್ಟು ಹೋಗ್ತಾರೆ. ಇದೇ ಅಭ್ಯಾಸ ಆಗಿ 1 ವರ್ಷ ಆಗುತ್ತೆ. ಮತ್ತೆ ಇವನ್ ಬಂದಿಲ್ಲ ಅಂದ್ರೆ ಏನ್ ಒಬ್ಬ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ಸತ್ತೆ. ಅದು ಹೇಳ್ಕೊಳಲ್ಲ, ಯಾಕೆಂದ್ರೆ ಅದು ಹೇಳಿದ್ರೆ ತಪ್ಪು ಅಂತ ಹೇಳ್ಕೊಟ್ರು. ಇಟ್ಸ್ ಅ ನ್ಯಾಚುರಲ್ ಅಂತ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ನಾನೇನಾದ್ರೂ ನನಗೆ ಇಷ್ಟ ಇಲ್ದೇ ಇರೋನ್ ಹಿಂದೆ ಬಂದ್ರೆ ಮನೆ ತನಕ ಬಿಟ್ಟು ಹೋದ್ರೆ ಒಳಗೋಗಿ ಬಂದ್ಬಿಟ್ಟು ಥ್ಯಾಂಕ್ ಯು, ಒಂಟಿಯಾಗಿ ಹೋಗ್ತಾ ಇದ್ನಂತ ತಂದು ಬಿಟ್ಟಿದ್ಯಲ್ಲ, ಥ್ಯಾಂಕ್ ಯು, ನಾಳೆನೆ ಬಾ ಅಂತ ಕಳಿಸ್ಕೊಟ್ಬಿಡ್ದು. ಅದೇ ಅವಳು ಹೇಳಿದ್ಲು. ಬೋಲ್ಡ್ನೆಸ್, ಈ ಧೈರ್ಯ ಇದೆಲ್ಲ ಚಿಕ್ಕ ವಯಸ್ಸಿಂದ ನಿಮ್ ಜೊತೆಗೆ ಇದೆ ಅನ್ಸುತ್ತೆ. ಹುಟ್ಟುಗುಣ ತಾಯಿನ ತುಂಬಾ ಆ ಥರ ಬೆಳೆಸ್ಬಿಟ್ರು. ನನಗೆ ನಮ್ಮಮ್ಮ ನೀನಾಗಿರು, ನಿನಗೇನು ಬೇಕೋ ಇರು, ನನಗಿರೋ ಮಗಳು ಇಬ್ಬರು ನೀನೇ, ನೀನು ಒಬ್ಬಳೇ ಎಲ್ಲ ಮಾಡು, ನಿನಗೇನು ಬೇಕೋ ಮಾಡು ಅಂತ. ಯಾವತ್ತು ಅನ್ಯಾಯ ಅಂದರೆ ಕೇಳು, ಇದು ಯಾಕೆ ಹಿಂಗೆ ಮಾಡ್ತೀರಾ, ಇದು ತಪ್ಪಲ್ವಾ ಅಂತ ಕೇಳು.
ಜಗಳ ಕಾಯ್ಬೇಡ. ದಟ್ ಈಸ್ ರಿಯಲ್ ಗುಡ್ ಅಡ್ವೈಸ್ ಮೈ ಮದರ್ ಗೇಮ್. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ಯು ರಿಮೆಂಬರ್ ಎನಿಥಿಂಗ್? ಯಾವ ಸ್ಕೂಲ್ ಅಂತ? ಹ್ಯಾಪಿ ಆಗಿತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಹೌದು, ಎಲ್ಲೋದ್ರು, ಯಾಕೆಂದ್ರೆ ಓದ್ಲಿಲ್ಲ ಅಂದ್ರೆ ಮನೆಗೆ ಬಂದ್ರೆ ಬೈತಾರೆ. ಇದರಲ್ಲಿ ಮಾರ್ಕ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾತಾಡ್ತೀಯಾ, ಅಷ್ಟು ಆಟ ಆಡ್ತೀಯಾ, ಓದಕ್ ಬರಲ್ವಾ ಅಂತ ಮೊದ್ಲು ಅದೇ ಎತ್ಕೊಳ್ಳೋದು. ಒಂದು 90 ತಗೊಂಡಿದ್ವಿ, ನೆಕ್ಸ್ಟ್ ಟೈಮ್ ಏನಾದ್ರು ಒಂದು 75 ಬಂದ್ಬಿಟ್ರೆ 15 ಏನಾಯ್ತು, ಮೇಡಮ್ ಅವ್ರ ಮನೇಲಿ ಇಟ್ಟಿದ್ದಾರೆ, ನಾಳೆ ಕೊಡ್ತಾರೆ ಅಂತ ಅಂತೀನಿ. ಇದೇ ನನ್ನ ಜವಾಬು. ಎಸ್ ಮ್ಯಾಮ್, ನಿಮ್ಮ ಸ್ಕೂಲ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ? Hey, I'm Saraswati. Hey, I'm Remember Vasanta. me? You remember? ಅರೆ ವಾ. Lakshmi, school vaasal irkom theriyudha. Now I'm going to take you round the school again to bring back all the memories. So sweet. லக்ஷ்மி, இந்த ஹாலை பார்த்த உடனே ஏகப்பட்ட மெமரிஸ் வருது. லக்ஷ்மி, ஞாபகம் இருக்கா? நான் இப்போ வந்து இந்த ப்ரேயர் ஹாலில் சரஸ்வதி முன்னாடி உட்காந்துருக்கோம். நம்மளால் இந்த இடத்த மறக்கவே முடியாது இல்லையா? தினம் அசம்பிளி இங்கே தான் நடக்கும். எங்கள் ஃபேர்வெல் பார்ட்டிக்கு யூ டான்ஸ் பியூட்டிஃபுல்லி ஃபார் த சாங் என்ன வேகம் நெல்லு பாமா. டு யூ ரிமெம்பர்? ஐ ஸ்டில் ரிமெம்பர், இட் இஸ் ஃப்ரெஷ் இன் மை மைண்ட். வெங்கட் லக்ஷ்மி. ஏய், நம்ம கிளாஸ் ரூம்குள்ளே நுழைஞ்சிட்டோம். ஞாபகம் இருக்கா? இந்த கார்னரில் வந்து டே அண்ட் டேட் எழுதணும், இந்த கார்னரில் வந்து டோட்டல் ஸ்ட்ரென்த்து, ப்ரெசண்ட்டு, ஆப்சண்ட் எல்லாம் எழுதணும். நீ ஒரு ஹேர் ஸ்டைல் ஒன்று பண்ணிட்டு வருவி, அந்த முன்னாடி இதை பாப் பண்ணிட்டா மாதிரி குழந்தைகள் இந்த மாதிரி ஒரு முடி வாங்கிண்டியா திட்டு கமலா டீச்சர்ட்ட நினைவு இருக்கா? அந்த மாதிரிலாம் பண்ணிட்டு வரக்கூடாதுன்னு நீ என்னைக்கு சொன்னதை கேட்டிருக்க? நான் தான் உன்னோட ஃபர்ஸ்ட் ஹீரோ, ஞாபகம் இருக்கா? அதுக்கப்புறம் எத்தனையோ ஹீரோஸ் உனக்கு வந்துட்டா, பட் கமலா டீச்சர் மேட் மீ யோர் ஹீரோ ஃபர்ஸ்ட். சீதா கல்யாணம் ட்ராமா போது உன்னை வந்து ஃபர்ஸ்ட் சீதையா செலக்ட் பண்ணிட்டா கமலா டீச்சர். ராமருக்கு செலெக்ஷன் பண்ற சமயத்துல எனக்கு கொஞ்சம் ப்ராட் ஷோல்டர்ஸ் இருக்குன்னு என்னை கூப்பிட்டு அமிச்சா. நீ நல்லா டாலா இருக்கிறதுனால ஐயோ ராமரை விட சீத்தை டாலா இருக்காளே அப்படின்னு சொன்னபோது நீ கூட இல்லை டீச்சர் ஐ வில் அட்ஜஸ்ட் அண்ட் தென் ஸ்டாண்ட் அப்படின்ட்டு நின்று காமிச்ச. நீ அப்போவே உன்னோட இந்த விஷுவலைசேஷன்லாம் பார்த்து நான் அசந்து போயிருக்கேன். ஸ்கூல் வந்து கொஞ்சம் கூட மாறாமல் அப்படியே இருக்குது. அதெல்லாம் நினச்சி பார்க்கறச்ச ஒன்றையும் இங்கே கூட நீ எங்களோட இருந்திருந்தா எவ்வளோ நல்லா இருக்கும்னு தோணுது. ಹ್ಯಾಟ್ಸ್ ಆಫ್ ಟು ಝೀ, ಹ್ಯಾಟ್ಸ್ ಆಫ್ ಟು ಯು. ಯಾಕೆಂದ್ರೆ ಇದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ಕೂಲ್ ಬಂದು ಲಾಸ್ಟ್ 3 years ಇಲ್ಲಿ ಓದಿದ್ದು. ಕಲಾಕ್ಷೇತ್ರ ಅಂತ ಶುರು ಮಾಡಿದ್ದು, ಅದಾದ್ಮೇಲೆ ಗುಚ್ಚಪೇಟೆ ಹೋದೆ, ಅದಾದ್ಮೇಲೆ ಲಾಸ್ಟ್ 3 years ಇಲ್ಲಿ ಬಂದು ನಾನು ಓದಿದ್ದೆ. ಯಾಕೆಂದರೆ ಮನೆ ಶಿಫ್ಟ್ ಮಾಡಿದ್ದಾಗ ಸ್ಕೂಲ್ ಡೇಸಲ್ಲಿ ಅದು ಏನೋ ಕಾಂಪಿಟಿಷನ್ ಹೇಳಿ, ಅದು ಗೊತ್ತಿದೆಯೋ ಅಲ್ವಾ ಎಲ್ಲದಕ್ಕೂ ಕೈ ಎತ್ಬಿಡೋದು. ಯಾಕೆಂದರೆ ನೋಡೋಣ ಅದು ಏನು ಅಂತ. ಇನ್ನೊಂದು ನಿಮಗೆ ಹೇಳಲೇಬೇಕೀಗ, ನನ್ನ ಫ್ರೆಂಡ್ಸ್ ಕೋಪ ಮಾಡ್ಕೋಬಾರ್ದು. ಒಂದ್ಸತಿ ವಿಶಾಖಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಒಬ್ಬಳು ಜಯ ಅಂತ ನನ್ನನ್ನು ಬಂದು ನೋಡೋಕೆ ಬಂದ್ಲು. ಇಲ್ಲಿಂದ ನೋಡಿದೆ, ಅವಳು ತಲೆಗಿಲೆಲ್ಲ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ, ಒಂಥರ ಟಯರ್ಡ್ ಆಗಿಬಿಟ್ಟು ಹಿಂಗೆ ಮೊಮ್ಮಗನ ತಂದು ಹಿಂಗೆ ಬಿಟ್ಬಿಟ್ಟು ಹಿಂಗೆ ನಿಂತಿದ್ರು. ಅಲ್ಲಿಂದ ಹೇಳಿ ಕಳಿಸಿದ್ದಾಳೆ, ಲಕ್ಷ್ಮಿ ನನ್ನ ಫ್ರೆಂಡು ಅಂತ. ನಾನು ಹೇಳಿದೆ, ಅವಳು ನನ್ನ ಸೀರಿಯರು, ಅವಳು ತುಂಬ ವರ್ಷ ಫೇಲಾಗಿ ಓದಿದ್ದಾಳೆ ಅಂತ. ಅವಳ ಜೊತೆಗೆ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಅಂತ. ಅಂದರೆ ನೀನು ಎಷ್ಟೇ ವಯಸ್ಸಾದ್ರೂ ಅದನ್ನು ಯಾಕೆ ತೋರಿಸ್ಕೋತೀಯ? ಯು ಲಿವ್ ಓನ್ಲಿ ಒನ್ಸ್. ಚೆನ್ನಾಗಿರಿ. ನೀವು ವಯಸ್ಸಾದರೆ ವಯಸ್ಸಾಗಿರೋ ಥರನೇ ಇರಬೇಕು ಅಂತ ಇಲ್ಲ. ನನಗೆ ವಯಸ್ಸಾಗೋಯ್ತು, ಅವರು ಎನರ್ಜಿ ಹೋಗ್ಬಿಟ್ಟು ನಮ್ಮನ್ನು ಎಳೆದು ಬಿಡ್ತಾರೆ. ಅಂಥವ್ರ ಜೊತೆಗೆ ಸೇರೋದೇ ಇಲ್ಲ ನಾನು. ನನ್ನ ಫ್ರೆಂಡ್ಸ್ ಆಗಿದ್ರು, ರಿಲೇಷನ್ಸ್ ಆಗಿದ್ರು, ಸ್ಮಾರ್ಟ್ ಇದ್ರೇನೆ ಬನ್ನಿ, ಇಲ್ಲಾಂದ್ರೆ ನೀನು ನನ್ನನ್ನು ಎಳೆದು ಬಿಡ್ತೀಯ ಅಂದ್ಬಿಡ್ತೀನಿ ನಾನು. ಬಿಕಾಸ್ ವಿ ಲಿವ್ ಓನ್ಲಿ ಒನ್ಸ್, ರಮೇಶ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಬೇಬೆ. ದಟ್ಸ್ ವೈ ವಿ ಆರ್ ಹಿಯರ್. ಯಾ. ಓಕೆ, ಸ್ಕೂಲ್ ಮುಗಿದ್ರಿ,
ನಂತರ ನಿಮಗೆ ಡ್ರಾಮ್ಯಾಟಿಕ್ಸ್ ಇಂಟ್ರೆಸ್ಟ್ ಬಂದಿದೆಯಲ್ಲಿ ಸ್ಟೇಜ್ ಬಗ್ಗೆ ಒಲವು ಎಲ್ಲಿ ಬಂದಿದ್ದು ಆಕ್ಟಿಂಗ್? ಸ್ಕೂಲಲ್ಲಿ ಆಕ್ಟ್ ಮಾಡ್ತಿದ್ದಾಗ ಈ ಡ್ರಾಮಾ ನೋಡ್ಬಿಟ್ಟು ಚೋ ಡ್ರಾಮಾದಲ್ಲಿ ಒಬ್ರಿದ್ರು ದ್ರವ್ಯಂ ಅಂತ, ಅವ್ರೇನ್ ಮಾಡಿದ್ರು ನನ್ನನ್ನು ನೋಡ್ಬಿಟ್ಟು ಚೋ ಅವ್ರ ಡ್ರಾಮಾ ನಡೆಸ್ತಿದ್ದಾಗ ಅದರಲ್ಲಿರೋ ಆರ್ಟಿಸ್ಟ್ ಒಬ್ರು ಬರ್ಲಿಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ಅರ್ಜೆಂಟ್ಗೆ ನಾಳೆ ಡ್ರಾಮಾ ಇದೆ ಅಂದ್ರೆ ಚೋ ಡ್ರಾಮಾಕ್ಕೆ ಅದು ಸಾಕು, ಯಾಕೆಂದ್ರೆ ಯಾರಾಗಿದ್ರು ಅಲ್ಲಲ್ಲೇ ಚೋ ಅಲ್ಲಲ್ಲೇ ಡೈಲಾಗ್ಸ್ ಕರ್ಕೊಂಡು ಬಂದು ನನ್ನ ನಿಲ್ಸ್ಬಿಟ್ರು. ನಾನು ಹಿಂಗಿಂಗ್ ನೋಡ್ಬಿಟ್ಟು ಚೋ ಹತ್ರ ಯಾಕೆ ಅಂಕಲ್ ಏನಂತ, ನೀನು ಅಲ್ಲೋಗಿ ನಿಂತ್ಕೊಳ್ಳೋ, ನಾವೆಲ್ಲ ಡೈಲಾಗ್ ಹೇಳ್ತೀವಿ, ನೀನು ಹೇಳ, ನಿನ್ನೆ ಚೆನ್ನಾಗಿ ಹೇಳಿದ್ಯಾ ಡ್ರಾಮಾದಲ್ಲಿ ಅಂದ್ಬಿಟ್ರು. ಓಕೆ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಇಲ್ಲಿ ಸೈಡಿಂದ ಪ್ರಾಂಪ್ಟಿಂಗ್ ಡೈಲಾಗ್ ಬರ್ತಾನೆ ಇದೆ, ನಾನು ಡೈಲಾಗ್ ಹೇಳ್ತಾನೆ ಇದ್ದೀನಿ. ಆ ಥರ ನನ್ನ ಸ್ಟೇಜ್ ನಥಿಂಗ್ ಸ್ಟ್ರೈಟ್ ಅದು ಮಾಡ್ತಾ ಮಾಡ್ತಾ ನನ್ನನ್ನು ನೋಡಿ YGP ಅವ್ರ ಡ್ರಾಮಾಗೆ ಬೇಕಾಗಿತ್ತು. ಫೈನಲ್ ಇಯರ್ ಅಲ್ಲೇ ತಾನೇ ಇದೆಯಾ ಇಲ್ವಾ ಅಂದರು. ಸ್ಕೂಲ್ ಓದೋವಾಗಲೇ ಸುಮ್ಮನೆ ಹೋಗಿದ್ವಿ, ಅಮೆಚೂರ್ಸ್ ತಾನೆ, ಸುಮ್ಮನೆ ಡ್ರಾಮಾ ಮಾಡೋದು, ಸಾಯಂಕಾಲ ಆದರೆ ಊಟ ತಿಂಡಿ ಮಾಡ್ಕೊಂಡು ಮನೆಗೆ ಹೋಗೋದು, ಅರಟೆ ಹೊಡಿಯೋದು, ಎಕ್ಸಾಮ್ ಓದೋದು. ಬಟ್ ಐ ವಾಸ್ ವಿತ್ ಮಿಸಸ್ YGP ಆ್ಯಂಡ್ ಮಿಸ್ಟರ್ YGP. ನಾಲೆಡ್ಜ್ ತುಂಬ ಬೆಳೀತು. ಅವರು ಎಜುಕೇಷನ್ ಹೇಗೆ ಇರಬೇಕು ಅನ್ನೋದು, ಹೇಗೆ ಮಕ್ಕಳು ಏನೇನು ಓದಬೇಕು ಅನ್ನೋದನ್ನ ದಟ್ ಫ್ಯಾಮಿಲಿ ಹಸ್ ಟಾಟ್ ಮಿ ಅ ಲಾಟ್. ಆ ಇನಿಷಿಯಲ್ ಡೇಸ್ ಅಲ್ಲಿ ಅರ್ನಿಂಗ್ ಇಂತ ಲರ್ನಿಂಗ್ ಬಹಳ ಬಹಳ ಮುಖ್ಯ ಆಗುತ್ತೆ ಅಂತ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಆ ಫ್ಯಾಮಿಲಿಯಿಂದ ಒಬ್ಬರು ಮಾತಾಡಿದ್ದಾರೆ ಕೇಳಿ. ಮಸ್ಟ್ ಬಿ ಮಹೇನ್. இட் இஸ். வணக்கம் லக்ஷ்மி, என்னை சந்திக்கிறது உங்களுக்கு ஆச்சரியமா இருக்கும்னு சொன்னாங்க. எப்படி ஆச்சரியமா இருக்குதுங்களா? எப்படிங்க உங்களுக்கு நான் கொடுக்குற மரியாதை போதுமா? ஏன்னா இவ்வளோதான் மரியாதை கொடுப்பேன். இனிமேலாம் லக்ஷ்மி எப்படி இருக்கிற, இனிமேலாம் வாங்க போங்கலாம் கிடையாது, ஓத தான் மரியாதை எதிர்பார்த்தீங்கன்னா. அவங்களும் குறைச்சல, ஐயோ அப்பா அவங்களும் என்ன வாடா போடான்னு தான் பேசுவாங்க ஜாலியா. ஓ காட். பட் எனக்கு ஃபஸ்ட்டு நான் லக்ஷ்மியோட பார்த்தது எனக்கு ஞாபகம் வருது. எங்கள் அப்பா அதாவது YGP அவர்கள் வந்து அவங்க ட்ரூப்பில் ரொம்ப நாள் கழிச்சு இம்பர்ஃபெக்ட் மர்டருங்கிற பிளேயில் ருக்மணின்னு ஒரு நடிகை நடிக்க போகிறாங்க. பழம்பெரும் நடிகை அவங்க. நாங்களாம் வீட்டில் ரொம்ப சந்தோஷமாக இருந்தோம். ஒரு பெரிய எக்ஸ்பீரியன்ஸ் ஆர்டிஸ்ட் ஸ்ரீவள்ளி ருக்மணி வராங்க நம்ம வீட்டுக்குன்னு சொல்லி. ஒரு டிக்னிஃபைட் லேடி, நல்லா அப்படியே அழகுன்னா அப்படி ஒரு அழகு. மை மதர். நாங்களாப்பா இவங்க இனிமேல் நம்ம ட்ரூப்பில் எங்கள் அப்பாவுக்கு பேரா நடிக்க போகிறாங்க சந்தோஷம்னு துருன்னு ஒரு பெருச்சாளி மாதிரி ஒரு சவுண்ட் ஒன்று கேட்டது. துருன்னு ஒரு ஃபிகர் வந்து பாவாடை தாவணியில் இறங்கி வந்தது. அப்போ ருக்மணி வந்து என் பொண்ணு லக்ஷ்மி அப்படின்னு சொன்னாங்க. அப்போ தான் நான் ஃபஸ்ட்டு ஒன்று பார்த்தேன். ஃபஸ்ட்டு பார்த்துருந்தவங்க கிட்ட ஏதாவது ஒரு ஹலோ சொல்லணும்னு நினச்சோம். ஆனால் ரொம்ப நேரம் ஒன்றும் சொல்ல முடியல. இவர் அப்படியே ஒண்டர் ஸ்ட்ரக். உண்மையை சொல்லணும்னா அதுக்கு இன்றைக்கி இருக்கிற வார்த்தையை சொன்னால் நாங்கள் எல்லோரும் ஜொல்லு விட்டோம். ஷி வாஸ் a வெரி குட் பரதநாட்டியம் ஆர்டிஸ்ட். எனக்கு இன்னும் ஞாபகம் இருக்குது, கோகலே ஹாலில் அவங்க கச்சேரிக்கெல்லாம் வந்து பரதநாட்டியம் எங்களுக்கு பிடிக்குமோ பிடிக்காது, லக்ஷ்மி ஆடுறாளேன்னு வந்து ஹேன்னு உட்காந்து பார்த்துருக்கோம் நாங்கள்லாம். பட் எங்கள் அம்மா என்ன சொன்னான்னா, அவள் அழகு மட்டும் இல்லைடா, ஷி இஸ் இன்டெலிஜென்ட் கேர்ள், ஷி வில் காங்கர் எவ்ரிபடி அப்படிங்கிற மாதிரி அன்றைக்கே எங்கள் அம்மா சொன்னாங்க. ஏன்னா உங்கள் ஃபேஸை பார்த்துட்டு 50வது 60வது ப்ளே நடக்கும்போது தான் ஷி வாஸ் புக் ஃபார் த பிக்சர் ஜீவனாம்சம். அப்போவே தெரிஞ்சு போச்சு மேக்கிங் ஆஃப் அ ஸ்டார். ஏன்னா ஆடியன்ஸை நாங்கள் சுற்றி வர பார்க்குறோம்ல, இவன் வரும்போது அப்படி பார்க்குறாங்க யங்ஸ்டர்ஸாக இருக்கட்டும், அப்புறம் கொஞ்சம் மிடில் ஏஜ் பீப்புள், யார் இந்த பொண்ணு இவ்வளோ ஷூட்டிங் ஆக்ட் பண்ணுறாள், யார் பார்த்த பொண்ணு இவ்வளோலாம் டான்ஸ் பண்ணுறாள், இவ்வளோ எக்ஸ்பிரஷன்ஸ் தராங்களேன்னு ஸ்டார் இஸ் பார்னுங்கிறது அன்றைக்கே தெரியும். Today is proved true. Getharadara, you have won the National Award for Best Actress and you have proved as one of the finest artists. And எங்களுக்கெல்லாம் பெருமையாக இருக்குது தட் உன்னுடைய ஆரம்பம் எங்கள் UAA என்ற பாசறையில் தீட்டப்பட்ட ஒரு பிரமாதமான போர்வாள் அப்படிங்கிறத நினைக்கும் போது எனக்கு ரொம்ப பிரமாதமாக இருக்குது. ஆல் த பெஸ்ட் டு யூ. Wow. So beautiful. That photograph was. And ಮಹೇಂದ್ರ ಅವರು ಹೇಳಿದ ಮಾತು, ಬಾಲು ಮಹೇಂದ್ರ ಅವ್ರು ಫೋಟೋಗ್ರಾಫ್ ಮಾಡಿದ್ದು ಭಾಳ ಇದೆ ಇವತ್ತು ತೋರಿಸಿದ್ದು. ಮಹೇನ್ ನಾನು ನಮ್ಮೆಲ್ಲ ಈ ಅಡ್ವೆಂಚರ್ಸೇ ಜಾಸ್ತಿ. ನಾನು ಯಂಗಾಗಿ 17 ಇಯರ್ಸ್ ಮುಂಚೆನೇ ಶೂಟಿಂಗ್ ಬರೋಕ್ಕೆ ಬಂದುಬಿಟ್ಟೆ. ದುಡ್ಡು ಇರುತ್ತೆ ತಾಯಿ ಹತ್ರದಿಂದ ಇಸ್ಕೊಳ್ಳೋದು. ಇವರೆಲ್ಲ ಓದ್ತಾ ಇದ್ರು. ಹಿ ವಾಸ್ ಡೂಯಿಂಗ್ ಇಸ್ BTech. ಇವರು ಮೌಳಿ ಇದೆಲ್ಲ ಒಂದು ಗ್ರೂಪ್. ನಾವೆಲ್ಲನೂ ಈ ಡ್ರಾಮಾದಲ್ಲಿ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರೋ ಸುಮ್ಮನೆ. ಇವ್ರಿಗೆ ದುಡ್ಡು ಬೇಕು ಸಿನಿಮಾ ನೋಡೋಕ್ಕೆ. ನಿನ್ನನ್ನು ಕರ್ಕೊಂಡು ಹೋಗ್ತೀವಿ, ದುಡ್ಡು ಕೊಡ್ಸು ಅಂತ. ನಾನು ದುಡ್ಡು ಕೊಡೋದು, ಸೀರೆ ಉಟ್ಕೊಂಡು ಬಾ ಅನ್ನೋದು. ನಾನು ಸೀರೆ ಉಟ್ಕೊಂಡವನೇ ನಮ್ಮ ಅಮ್ಮನಿಗೆ ಒಂದು ಅನುಮಾನ, ಎಲ್ಲೋಗ್ತಾ ಇದೆಯಾ ಅಂತ. ಸುಮ್ಮನೆ ಹೋಗ್ತಾ ಇದ್ದೀನಮ್ಮ. ಅವ್ರ ಮನೆಗೆ ಹೋಗ್ಬಿಟ್ಟು ಶಟ್ಲಾಡಕ್ಕೆ ಇದನ್ನ ಯಾಕೆ ಹಾಕೋತೀಯ, ಡ್ರೆಸ್ ಇದೆ ಬ್ಯಾಗಲ್ಲಿ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ ಸಿನಿಮಾ ಎಲ್ಲ ನೋಡಿಕೊಂಡು ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಜಾಲಿಯಾಗಿ ಒಂದು ದಿವಸ ಮನೆಗೆ ಒಳಗೆ ನುಗ್ಗಿದ್ರೆ ಅವ್ರ ಅಮ್ಮ ಕೂತಿದ್ದಾರೆ. ರಾಜಮ್ಮನ ಕಂಡ್ರೆ ಭಯ ನಮಗೆ, ಯಾಕೆಂದರೆ ಓದಬೇಕು. ಹಿಂಗೇ ನಿಂತ್ಬಿಟ್ವಿ. ಎಲ್ಲೋಗಿದ್ದೀರಾ ಅಂತ. ನಾನು ಬಂದು ಶಟ್ಲಾಡ್ಕೊಂಡು ಬಂದೆ. ಇವನಿಗೆ ಎಲ್ಲೋ ಸುತ್ಕೊಂಡು ಬಂದಿದ್ದಾನೆ ಅಂದ್ಬಿಟ್ಟೆ. ಅವರಮ್ಮ ಒಂದು ಕೊಟ್ಟರು ನೋಡಿ ಅವನಿಗೆ. ಅವನು ಕೊಟ್ಟಿದ್ದಕ್ಕೆ ನಾನು ಹಂಗೆ ನಿಂತಿದ್ದು. ಭಯ ಅಂದರೆ ಎಜುಕೇಷನ್ ಮೇಲೆ ಎಷ್ಟೊಂದು ಇಂಪಾರ್ಟೆನ್ಸ್ ಇರಬೇಕು ಅನ್ನೋದು ಒಂದೊಂದು ಸ್ಟೇಜಲ್ಲಿ ನನಗೆ ಗೊತ್ತಾಯಿತು. ಲೈಫ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ಸ್ಟೇಜಲ್ಲಿ ಕಲ್ತ್ಕೊಟ್ರು. ರಾಜಮ್ಮ ಒಂದೇ ಹೇಳ್ತಾರೆ, ಸ್ಕೂಲ್ ಬಿಟ್ಟಿದ್ಯಾ ಅಂತ
ನೀನು ಓದೋದು ನಿಲ್ಲಿಸಬಾರ್ದು. ಯಾವ್ಯಾವ್ದು ಇರುತ್ತೋ ಅದನ್ನೆಲ್ಲ ಓದು ಅಂತ ಕಲ್ತ್ಕೊಟ್ಟಿದ್ದಾರೆ. ಡ್ರಾಮಾ ಬಗ್ಗೆ ನನಗೆ ಕಲ್ತ್ಕೊಟ್ಟಿದ್ದಾರೆ. ಈಗಲೂ ನನಗೆ ಆಸೆ ಇದೆ ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟ್ ಮಾಡಬೇಕು ಅಂತ. ತುಂಬ ಕಷ್ಟ ಗೊತ್ತಾ, ತುಂಬ ಡಿಫಿಕಲ್ಟ್ ಸ್ಟೇಜಲ್ಲಿ. ನಾನು ಅದೇ ಹೇಳಿದ್ದೀನಿ, ನನ್ನ ಜೀವನದಲ್ಲಿ ಲಾಸ್ಟ್ ಅಟ್ಲೀಸ್ಟ್ ಯಾವತ್ತಾದರೂ ಒಂದು ದಿವಸ ಸ್ಟೇಜ್ ಮೇಲೆ ಒಂದು ಡ್ರಾಮಾನಾದ್ರೂ ಮಾಡ್ತೀನಿ ಮತ್ತೆ, ನನಗೆ ಆಸೆ ಇದೆ. ಲವ್ಲಿ. ಬಟ್ ಸರ್ಪ್ರೈಸ್ ಮೇಡಮ್, 16ನೇ ವಯಸ್ಸಲ್ಲಿ ಎಂಟ್ರಿ ಆಗ್ತೀರಾ, ಒಂದೇ ವರ್ಷದಲ್ಲಿ ತಮಿಳು, ತೆಲುಗು, ಕನ್ನಡ ಎಲ್ಲದಕ್ಕೂ ಎಂಟ್ರಿ ಕೊಡ್ತೀರಾ. ನನಗೇನಂದ್ರೆ ಸ್ಕೂಲ್ ಮುಗಿದ ತಕ್ಷಣ ಸ್ಕಾಲರ್ಶಿಪ್ ಸಿಕ್ತು, ಒಳ್ಳೆ ಮಾರ್ಕ್ಸ್ ತಗೊಂಡೆ, ಎಲ್ಲ ಆಯಿತು. ಕಾಲೇಜ್ ಹೋಗ್ತೀಯಾ, ಏನಾಗಬೇಕು ಅಂತ ನನಗೆ ಒಂದು ಮೋಟೋ ಇತ್ತು, ಐ ವಾಂಟ್ ಟು ಬಿಕಮ್ ಅ ಲಾಯರ್ ಆ್ಯಂಡ್ ಐ ವಾಂಟ್ ಟು ಬಿ ಅ ಸುಪ್ರೀಂ ಕೋರ್ಟ್ ಲಾಯರ್. ಸರಿ, ಕಾಲೇಜಲ್ಲಿ ಒಂದು ದಿವಸ ಕೂತೆ, ಆ ಲೆಕ್ಚರರ್ ಬಂದು ಹತ್ರ ಮಾತಾಡೋದು ನೋಡಿ ಇಡೀ ವರ್ಷ ಈ ಅಮ್ಮನ್ನ ನೋಡಬೇಕಾ ಅಂದ್ಕೊಂಡಿದ್ದೆಪ್ಪ ನಾನು. ಬೇಡ ಕಾಲೇಜು ಅಂತ ಮನೆಗೆ ಬಂದ್ಬಿಟ್ಟೆ ನಾನು. ನನಗೆ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ, ಹೊಂದ್ಕೊಳಕ್ಕಾಗೋದಿಲ್ಲ. ಏನಾದರೂ ಸರಿ, ಕೋಟ್ಯಾಂತರ ರೂಪಾಯಿ ಕೊಟ್ಟರು ನನ್ನ ಕೈಯಲ್ಲಿ ಆಗಲ್ಲ. ಆ ಮನೆಗೆ ಬಂದ್ಬಿಟ್ಟು ಅಮ್ಮನ ಹತ್ರ ಹೇಳಿದೆ ನಾನು ಕಾಲೇಜ್ ಹೋಗಲ್ಲ ಅಂತ. ಮತ್ತೇನು ಮಾಡ್ತೀಯಾ ಗೊತ್ತಿಲ್ಲ ಅಂತ. ನನಗೇನು ಅನಿಸುತ್ತು, ಕಾಲೇಜ್ ಹೋಗಿದ್ದು ಬೇಡ ಅಂದ ತಕ್ಷಣ 3 ಪಿಕ್ಚರು, ಬೇರೆ ಬೇರೆ ಭಾಷೆಗಳು. ಅಂದರೆ ನನ್ನ ಹತ್ರ ಏನೋ ಇದೆ, ಇವ್ರು ನಂಬ್ತಾ ಇದ್ದಾರೆ, ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ. ದೀಸ್ ಪೀಪಲ್ ಥಿಂಕ್ ಐ ಆಮ್ ಕೇಪಬಲ್ ಆಫ್ ಬೀಯಿಂಗ್ ಅನ್ ಆ್ಯಕ್ಟರ್, ಸೊ ವೈ ಡೋಂಟ್ ಐ ಯೂಸ್ ಇಟ್ ಅಂತ ಬಂತು. ಅದಾದಮೇಲೆ ನನಗೇನು ಬೇಕು, ನನ್ನಲ್ಲಿ ಏನು ಟ್ಯಾಲೆಂಟ್ಸ್ ಇದೆ, ಲೆಟ್ ಮೀ ಎಕ್ಸ್ಪ್ಲೋರ್ ಇಟ್ ಅನ್ನೋ ಒಂದು ಐಡಿಯಾ ಬಂತು. ಇಲ್ಲಿಗೆ ಬಂದೆ. ನಿಜವಾಗ್ಲೂ ನನ್ನನ್ನು ಆವಾಗ ಬಿಟ್ಟಿದ್ರು ನಮ್ಮ ತಾಯಿ, ಅದರಿಂದ ಬಂದೆ, ಆ್ಯಕ್ಟ್ ಮಾಡಿದೆ, ಹ್ಯಾಪಿಯಾಗಿದ್ದೀನಿ, ಯಾವ ಕೊರತೆ ಇಲ್ಲ. ನಿಮ್ಮ ಎಲ್ಲರ ದಯವಿಂದ ಇಲ್ಲಿ ಕೂತಿದ್ದೀನಿ. ಆಕ್ಚುಯಲ್ ಎಂಟ್ರಿ ಕನ್ನಡದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗೋವಾದಲ್ಲಿ CID 1968 February 13th ವಾಸ್ ದ ಶೂಟಿಂಗ್. ಆ ಎಂಟ್ರಿ ಹೇಗೆ ಸಿಕ್ತು ನಿಮಗೆ? ಫಸ್ಟ್ ತಮಿಳ್ ಪಿಕ್ಚರು. ಅದೇನೋ ಆಟ ಆಡಕ್ಕೆ ಹೋಗ್ತಾ ಇದ್ದಾಗ ನನ್ನನ್ನು ನೋಡಿಬಿಟ್ಟು ಜಯಕಾಂತನವರು ಈ ಹುಡುಗಿ ಚೆನ್ನಾಗಿರ್ತಾಳೆ ನಮ್ಮ ಪಿಕ್ಚರ್ಗೆ ಅಂತ ಒಂದು ನಿಮಿಷ ನಿಂತ್ಕೊ ಅಂದರು. ಯಾರ್ರೀ ನೀವು ಅಂದೆ ನಾನು. ಇಲ್ಲ ನೀನು ಯಾರ ಮಗಳು ಅಂತ. ನಮ್ಮ ತಾಯಿ ಮಗಳು ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟೆ ನಾನು. ಇವಳೇ ಕರೆಕ್ಟ್ ನಮ್ಮ ಕ್ಯಾರೆಕ್ಟರ್ಗೆ ಅಂತ ಬಂದು ಮನೆ ತನಕ ಹುಡುಗಿ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಆ್ಯಕ್ಟ್ ಮಾಡ್ತಾಳೆ. ನಮ್ಮಮ್ಮ ಅಯ್ಯೋ ಅದೆಲ್ಲ ಬೇಕಾಗಿಲ್ಲ, ಹೋಗಿ ನಮ್ಮಪ್ಪ ಬೈತಾರೆ, ಅವಳೆಲ್ಲ ಆ್ಯಕ್ಟ್ ಮಾಡಲ್ಲ ಅಂತ. ಮತ್ತೆ ಮಾರನೇ ದಿವಸ ನಾನು ಶಟ್ಲ್ ಆಡೋಕ್ಕೆ ಹೋದೆ, ನನ್ನನ್ನು ಕರೆಸಿ ಮಾತಾಡ್ಸಿದ್ರು, ಆ್ಯಕ್ಟ್ ಮಾಡ್ತೀಯ ಅಂತ. ಆ್ಯಕ್ಟಿಂಗ್ ಎಲ್ಲ ಬರಲ್ಲ ರೀ, ಸ್ಕೂಲಲ್ಲಿ ಮಾಡಿದ್ದೀನಿ ಅಷ್ಟೇ, ನನಗೆ ಬರಲ್ಲ ಅಂತ. ಒಂದು 6 ದಿವಸ ಪಿಕ್ಚರ್ ತಮಿಳು ಜೀವನಾಂಶ ಮಾಡಿದ್ಮೇಲೆ ಭಗವಂತರೇ ಅವ್ರು ಬಂದರು. ಪ್ರಸಾದ್ ಸ್ಟುಡಿಯೋ C ಫ್ಲೋರ್ ಇತ್ತು ಅವಾಗ. C ಫ್ಲೋರಲ್ಲಿ ಹೆಜ್ಜೆ ಇಟ್ಟೆ. ನೀವು ಪಿಕ್ಚರ್ ಮಾಡ್ತೀರಾ ಅಂತ. ಈಗೇನು ಮಾಡ್ತಾ ಇದ್ದೀನಿ, ಸಿನಿಮಾ ತಾನೇ ಮಾಡ್ತಾ ಇದ್ದೀನಿ ಅಂತ. ಅವರು ಐ ಲೈಕ್ ದ್ಯಾಟ್ ಅಂದರು. ಯು ಲೈಕ್ ದ್ಯಾಟ್, ಫೈನ್ ಅಂದ್ಬಿಟ್ಟು ಹೋಗ್ಬಿಟ್ಟೆ. ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ್ಯಕ್ಟಿಂಗ್ ಬರ್ತೀನಿ ಅಂದೆ, ಗೋವಾಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರು. ಹಾಂ ಗೋವಾನಾ, ಇಷ್ಟಕ್ಕೆ ನಾ ಮಹೇಂದ್ರಾಗೆ ಫೋನು, ಮಹೇಂದ್ರ ನಾ ಗೋವಾ ಪರಂಡ. ಹೇ ಯಾತಕ್ಕೆ ಹೋಗ್ತೀಯಾ ನೀನು ಶೂಟಿಂಗ್ ಅಂತ. ಹೇ ನಾನು ಬರ್ತೀನಿ, ನೀನು ಟಚಪ್ ಗಿಚಪ್ ಅಸಿಸ್ಟೆಂಟ್ ಆಗಿಂತ ಸುಮ್ಮನೆ ಅಂದ್ಬಿಟ್ಟು ನಮ್ಮ ಮಹೇಂದ್ರನ್ ಚಿಕ್ಕಪ್ಪ ಇದ್ರು ನನ್ನ ಜೊತೆಯಲ್ಲಿ. ಯಾರು ಬರೋಕ್ಕಾಗಲ್ಲ, ನಮ್ಮ ತಾಯಿ ಬರೋಕ್ಕಾಗಲ್ಲ ಅಂತ ಚಿಕ್ಕಪ್ಪನ ಕರ್ಕೊಂಡು ಹೋದ್ರು. ಆಮೇಲೆ ಕೆಮ್ಮನ್ಗುಂಡಿಗೆ ಕರ್ಕೊಂಡೋದ್ರು. ಹೋದ ತಕ್ಷಣ ಐ ಫೆಲ್ ಸೋ ಹ್ಯಾಪಿ. ದ ಫಸ್ಟ್ ಡೇ ಐ ಸಾ ಮಿಸ್ಟರ್ ರಾಜ್ಕುಮಾರ್. ಕೇಳ್ಪಟ್ಟಿದ್ದೆ ಅವ್ರ ಬಗ್ಗೆ, ಅವ್ರು ಈ ಥರ ಅಂತ. ಅವ್ರು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಇವರೇ ಹೊಸಬ್ರು, ನಾನು ಟ್ರೈನ್ಡ್ ಅನ್ನೋ ಥರ ಒಂದು ಫೀಲಿಂಗ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಅಂಥ ಗ್ರೇಟ್ ಮಹಾನ್ ವ್ಯಕ್ತಿ ರೀ ಅವರು. ಎಂಥ ಹೊಸಬ್ರು ಬಂದ್ರೂ ಅವರು ಹಂಬಲಾಗಿದ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಆ 1 ವಾರ ಅವ್ರು ಕೆಲಸ ಮಾಡಿದ್ದಾರೆ ನೋಡಿ. ಈಸ್ ಅ ವಂಡರ್ಫುಲ್ ಫೆನಾಮಿನಲ್ ಪರ್ಸನ್, ವಂಡರ್ಫುಲ್. ಈಸ್ ಅ ಡಾರ್ಲಿಂಗ್ ಅನ್ಬೋದು ರಾಜ್ಕುಮಾರ್ ಸರ್ನ. ಏನೋ ನನ್ನ ಏಜ್ ಗ್ರೂಪ್ಗೆ ಬಂದ್ಬಿಟ್ಟು ಮಾತಾಡೋದು, ನಗೋದು, ಆ್ಯಕ್ಟಿಂಗ್ ಮಾಡೋದು. ನಾನು ಏನು ಹಂಗೆ ಬಂದ್ಬಿಟ್ಟೆ. ಆಮೇಲೆ ಮೆಡ್ರಾಸ್ ಬಂದಮೇಲೆ ಎಲ್ಲರೂ ರಾಜ್ಕುಮಾರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ಯಾ, ಅವ್ರು ದೊಡ್ಡ ಹೀರೋ. ಇಲ್ಲಪ್ಪ, ನನ್ನ ಜೊತೆಲಿ ಹೀರೋ ಆಗಿದ್ದಾರೆ, ಅವ್ರೇನು ದೊಡ್ಡ ಹೀರೋ ಅಲ್ಲ. ನಿನ್ಗೆ ಗೊತ್ತಿಲ್ಲ ಕಡೆ, ಅವ್ರು ಇಷ್ಟು ದೊಡ್ಡ ಹೀರೋ ಅಂತ ಎಲ್ಲರೂ ಹೇಳ್ತಿದ್ರು. ಅದಾದಮೇಲೆ ಆಲೋಚನೆ ಮಾಡ್ತಾ ಇದ್ದೀನಿ. ಮೆಡ್ರಾಸ್ ಬಂದಮೇಲೆ ನನಗೊಂದು ಪದೇ ಕಣ್ಣಲ್ಲಿ ಮೈಂಡಲ್ಲಿ ಬಂದಿದ್ದು ಏನು ಗೊತ್ತಾ, ಅವ್ರ ಕಣ್ಣುಗಳು, ಆ ಒಂದು ದೀಕ್ಷಣ್ಯ, ಆ ಕಣ್ಣುಗಳು ಈಗಲೂ ಒಂದ್ಸತಿ ನೆನೆಸ್ಕೊಂಡ್ರೆ ಏನು ಆ ಕಣ್ಣು ಪದೇ ಬರುತ್ತೆ. ಆ ಕಣ್ಣು ನೋಡಿ ಆ್ಯಕ್ಟ್ ಮಾಡಿದೆ. ನಾನಿನ್ನ ಮರಿಲಾರೆಯಲ್ಲಿ ಒಂದು ಸೀನು, ಮರದ ಕೆಳಗಡೆ ನಿಂತ್ಕೊಂಡು ಆಫ್ಟರ್ ಅ ಲಾಂಗ್ ಟೈಮ್ ನಾವು ಮೀಟ್ ಮಾಡೋದು. ಆ ಕಣ್ಣು ನೋಡಿದ್ರಿಂದ ನನಗೆ ಆ್ಯಕ್ಟಿಂಗ್ ಬಂತು. ದಟ್ ವಾಸ್ ಮೈ ಗ್ರೇಟ್ ಥಿಂಗ್. ಸೋ ನೈಸ್. ಎಸ್ ಮ್ಯಾಮ್, ನಿಮ್ಮ ಪ್ರಸಾದ್ ಸ್ಟುಡಿಯೋ C ಫ್ಲೋರಲ್ಲಿ ನಿಮ್ಮನ್ನು ನೋಡಿದಂಥ ಡೈರೆಕ್ಟರು ಮತ್ತೆ ನಿಮ್ಮನ್ನು ನೋಡಲೇಬೇಕು ಅಂತ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್. ಆಕಾಶದಿಂದ ಭಗವಾನ್ ಜಿ, ಆಕಾಶದಿಂದ ನಮಸ್ಕಾರ. How are you, sir? ಏನಮ್ಮ, ಎಷ್ಟು ವರ್ಷಗಳಾದ್ಮೇಲೆ ನೋಡ್ತಾ ಇರೋದು. ಇಷ್ಟು ವರ್ಷಗಳಾದ್ರೂ ಶಿ ಹ್ಯಾಸ್ ನಾಟ್ ಲಾಸ್ಟ್ ಹರ್ ಚಾರ್ಮ್.
ಭಗವಾನ್ ಅವ್ರಿಗೆ ಒಂದು ಬಾದಾಮಿ ಹಾಲು ಕೊಡ್ಸ್ರಪ್ಪ. 1968 1968 ಫೆಬ್ರವರಿ 13. ನೋಡಿ ಸರ್ 1968 ಡೇಟ್ ಎಲ್ಲ ನಾಪ್ಕೊಂಡ್ತಾರೆ ಸರ್ ಅವರು. 50 ವರ್ಷಗಳು 50 ವರ್ಷಗಳು 48 ಇಯರ್ಸ್, ಯಾಕಂದ್ರೆ 2 ವಯಸ್ಸು ನನಗೆ ಹೆಚ್ಚಾಗ್ಬಿಡುತ್ತೆ. ಹಾಗಲ್ಲ, ಆವತ್ತು ಹೇಗೆ ನೋಡಿದ್ನು ಇವತ್ತು ಹಾಗೆ ಲಕ್ಷ್ಮಿ ನೋಡ್ತಾ ಇದ್ದೀನಿ. ಅದೇ ಥರ, ಅದೇ ರೂಪು, ಅದೇ ಯೌವನ ಹಾಗೇ ಇದೆ ಅವರಲ್ಲಿ. ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ನಮಗೆ CID 999 ಇನ್ ಗೋವಾ ಆಗ ಕನ್ನಡ ಹೇಳ್ಕೊಟ್ರೆ ಮಾತಾಡ್ಬಿಡೋರು. ಅದರಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳು ನನಗೆ ಜ್ಞಾಪಕ ಇದೆ. ನಾವು ನಿಮ್ಮ ಮನೆಗೆ ಬಂದು Audition ಮಾಡಿದ್ರಂತೆ. ಆಡಿಷನ್ ಮಾಡಿ ಸ್ವಿಮ್ ಸೂಟ್ ಹಾಕಬೇಕಮ್ಮ, ಇದು ಜೇಮ್ಸ್ ಬಾಂಡ್ ಪಿಕ್ಚರು, ಇದರಲ್ಲಿ ಒಂದು ಕೊಂಚ ಗ್ಲ್ಯಾಮರು, ಒಂದು ಕೊಂಚ ಸ್ವಿಮ್ ಸೂಟ್ ಹಾಕಬೇಕು, ಅದಕ್ಕೆ ನಿಮ್ಮ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ವಿ. ಸ್ವಿಮ್ ಸೂಟಾ, ನೋಡಿ ನನ್ನ ಕಾಲು ಚೆನ್ನಾಗಿದೆ ನೋಡಿ ಅಂತ ತಕ್ಷಣ ಅಂದರು. ಅಯ್ಯೋ ಎಷ್ಟು ಬೋಲ್ಡ್ ಆಗಿದ್ದಾರೆ, ಇಷ್ಟು ಹುಡುಗಿ. ಅಬೌಟ್ ಯು ಕೇಮ್ ಫ್ರಮ್ ಕಾನ್ವೆಂಟ್, ವಿ ಆರ್ ವೇಟಿಂಗ್ ಫಾರ್ ಯು. ಮನೆಗೆ ಮಧ್ಯಾಹ್ನ 3 ಗಂಟೆ. ಯೂನಿಫಾರ್ಮ್ ಬೇರೆ ನಂದು. ಯೂನಿಫಾರ್ಮ್ ಇಷ್ಟನೇ ಇರುತ್ತೆ ಯೂನಿಫಾರ್ಮ್. ಇಷ್ಟೇ ಇತ್ತು ಸ್ಕೂಲ್ ಬ್ಲೂ ಯೂನಿಫಾರ್ಮ್. ಅಷ್ಟೆಲ್ಲ ಇನ್ನೊಂದು ಸ್ವಲ್ಪ ಕೆಳಗಿತ್ರಿ. ಸ್ವಿಮ್ಮಿಂಗ್ ಮಾಡಕ್ ಬರುತ್ತೆ ಅಂದ್ರೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟಿದ್ರಂತೆ. ಸ್ವಿಮ್ಮಿಂಗ್ ಬರಲ್ಲ ನಂಗೆ. ಅದೇ ಬರುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಪಿಕ್ಚರ್ ಬರ್ತಾ ಇದೆಯಲ್ಲ, ಚಾನ್ಸ್ ಸಿಗ್ಬೇಕು ಅಂತ. ನಾವು ಅದನ್ನು ಕೇಳಿದ್ವಿ, ಸ್ವಿಮ್ ಸೂಟ್ ಹಾಕೋಬೇಕಮ್ಮ, ಈಜ್ಬೇಕು, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇಳಿಬೇಕು ಅಂತ ಹೇಳಿ. ಓ ರೆಡಿ Yes, ಸರ್ I know ನಾನು that ಅಂದ್ಬಿಟ್ಟೆ. ಅಂದ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಶೂಟಿಂಗ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಅಮ್ಮ ಇಲ್ಲಿಂದ ಡೈವ್ ಮಾಡಿದ್ವಿ. ಡೈವ್ ಮಾಡಿದ್ರೆ ತಿರ್ಗಾ ಮೇಲಕ್ಕೆ ಬರಲೇ ಇಲ್ಲ. ಡೈವ್ ಅಲ್ಲ, ಇಟ್ಸ್ ಸ್ಲೈಡಿಂಗ್ ಬೋರ್ಡ್ ಅಲ್ಲಿ ಹೋಗು ಅಂದ್ರು. ನಾನ್ ಅನ್ಕೊಂಡೆ ಎಲ್ಲಾರು ಸ್ವಿಮ್ಮಿಂಗ್ ಅಲ್ಲಿ ಹಿಂಗಿಂಗ್ ಅಂತಾರಲ್ಲ, ಹಂಗಿಂಗ್ ಅಂದ್ರೆ ಆಗುತ್ತೆ ಅಂತ. ಕೆಳಗೆ ಹೋಗಿದ್ದೆ ಗೊತ್ತು, ಹಿಂಗಿ ಬರ್ಲಿಲ್ಲ, ಹಂಗೂ ಬರ್ಲಿಲ್ಲ. ತಕ್ಷಣ ನಮ್ಮ ಜೂಡೋ ರತ್ನಮ್ ಅಂತ ನಮ್ಮ ಸ್ಟಂಟ್ ಡೈರೆಕ್ಟ್ರು, ಹಿ ಇಮಿಡಿಯೇಟ್ಲಿ ಜಂಪ್ಡ್ ಅಂಡ್ ಬ್ರಾಟರ್ ಅಪ್. ಸೇವ್ಡರ್. ಇದಾದಮೇಲೆ ಚಂದ್ರನ ಗೊಂಬೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಯಾರನ್ನ ಹಾಕೋದು ಆಗ ತಾನೇ ನಾವು ಬಯಲುದಾರಿ ಫಿನಿಷ್ ಮಾಡಿದ್ವಿ. ಕಲ್ಪನಾನ ಹಾಕೋಣ ಅಂತ ನಾನು ದೊರೆಯವರು ತುಂಬ ಯೋಚನೆ ಮಾಡಿದ್ರು. ಆಗ ದೊರೆಯವರು ಒಂದೇ ಮಾತು ಹೇಳಿದ್ರು, ಇನ್ನು ಅವರ ಚಂದನವನದಲ್ಲಿ ಒಂದೇ ಒಂದು ಚಂದನದ ಗೊಂಬೆ ಇದೆ, ದಟ್ ಈಸ್ ಲಕ್ಷ್ಮಿ ಅಂದರು. ಇಮಿಡಿಯೇಟ್ಲಿ ವಿ ಬುಕ್. ಆ್ಯಂಡ್ ಇವ್ರಿಗೆ ಹೋಗಿ ಸ್ಟೋರಿ ಹೇಳಿದ ತಕ್ಷಣ ಆ್ಯಕ್ಚುಲಿ ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತೀವಿ. ಚಂದನದ ಗೊಂಬೆ ಕತೆ ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಎಲ್ಲರ ಕಣ್ಣಲ್ಲೂ ನೀರು ಹಾಕ್ಸಿದ್ರು. ಅದು ದ ಬೆಸ್ಟ್ ಇಸ್ ಗಾಳಿ ಮಾತು. ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಆರ್ಟಿಸ್ಟ್ಗಳಿಗೆ, ಅದು ಈ ಡೈರೆಕ್ಟರ್ಸ್ ಎಲ್ಲ ನನ್ನ ಹತ್ರ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಹೆಸರು ಬಂದಿದೆ. ಗಾಳಿ ಮಾತಲ್ಲಿ ಲಾಸ್ಟ್ ಅಲ್ಲಿ ಒಂದು ಸೀನ್ ಬರುತ್ತಲ್ಲ, ಬಾರೋ ಎಲ್ಲಿದೆಯೋ ಏನೋ ಅಂತ, ಶಿ ಇಸ್ ಅ ವೆರಿ ಒಂಥರ ಇಂಟ್ರೋವರ್ಟ್ ಹುಡುಗಿ, ಡೆಸ್ಪರೇಟ್ ಆಗ್ಬಿಟ್ಟು ಬಂದು ಬೈದು ಸಾಯೋಕ್ ಮುಂಚೆ ಅದನ್ನ ಈ ತರ ಮಾಡು ಅಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ನನಗೇನಂದ್ರೆ ಒಂದು ಸೀನ್ ಏನಾದ್ರೂ ಆ ತರ ಕೊಟ್ರೆ 1 ದಿವಸ ಲೀವ್ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ಅರ್ಧ ದಿವಸ ಕೊಟ್ಬಿಡ್ಬೇಕು. ಹೋಮ್ವರ್ಕ್ ಮಾಡ್ತೀನಿ ಕನ್ನಡಿ ಮುಂದೆ ನಿಂತ್ಕೊಂಡು. ಮಿರರ್ ಇಸ್ ದ ಬೆಸ್ಟ್ ಟೀಚರ್. ಹೆಂಗಿರ್ತೀವಿ ಏನಿರ್ತೀವಿ ಎಲ್ಲ ನೋಡ್ಕೊಂಡು ಅದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗ್ ಮಾಡಿದ್ರೆ. ಅಷ್ಟಕ್ಕೂ ನಾವು ಟೈರ್ಡ್ ಆಗಬಾರ್ದು. ತುಂಬಾ ಮಾಡಿ ಟೈರ್ಡ್ ಆಗ್ಬಿಟ್ರೆ ನಾಳೆ ಪುಸ್ ಅಂತ ಹೋಗ್ಬಿಡುತ್ತೆ. ಏನೇನು ಮಾಡಬೇಕು ಅಂತ ಫುಲ್ ಪ್ರಾಕ್ಟೀಸ್ ಮಾಡಿಕೊಂಡು ಮಾರನೇ ದಿವಸ ಬಂದು ಒಂದ್ಸತಿ ತೋರಿಸ್ದೆ, ಈ ಥರ ಲೈಟ್ ಮಾಡ್ತೀನಿ ಅಂತ. ಮಾಡಿ ಲಕ್ಷ್ಮಿ ಅವರು, ಇಲ್ಲಾಂದ್ರೆ ಒಂದು ಮಾಡೋಣ ಇನ್ನೊಂದು. ವಾಟ್ ಐ ಲವ್ ಅಬೌಟ್ ಮೈ ಡೈರೆಕ್ಟರ್ಸ್, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ. ಆ ನಂಬಿಕೆನ ಕಾಪಾಡೋದು ತುಂಬಾ ಕಷ್ಟ. ಆ ಒಂದು ನಂಬಿಕೆ ಇವರೆಲ್ಲ ನನ್ನ ಮೇಲೆ ಇಟ್ಟಿದ್ರಲ್ಲ, ಅದು ನಾನು ನಿಜವಾಗ್ಲೂ ತಗೊಂಡ್ ಬಂದಿರೋ ಪುಣ್ಯ. ನನ್ನ ತಾಯಿ ತಂದೆ ಆಶೀರ್ವಾದ ಅಂತ ಹೇಳಿ. ಅದು ನಂಬಿಕೆ ಅಂತಂದರೆ ಶಿ ಡಿಸರ್ವ್ಡ್ ಇಟ್. ಅದು ನಾನು ಎಷ್ಟೋ ಕಡೆ ಹೇಳಿದ್ದೀನಿ. ರಾಜ್ಕುಮಾರ್ ಇನ್ ಹಿಸ್ ಓನ್ ಫೀಲ್ಡ್, ನನಗೆ ಹೆಂಗಸರಲ್ಲಿ ರಾಜ್ಕುಮಾರ್ ಯಾರು ಅಂದರೆ ಲಕ್ಷ್ಮಿ ಅಂತ ಖಂಡಿತ ಘೋಷವಾಗಿ ಹೇಳ್ತೀನಿ. ಯಾವ ಸಂಕೋಚವೂ ಇಲ್ಲ ಹೇಳ್ತೀನಿ. ಯು ಆರ್ ಎ ವೆರಿ 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 ಗ್ರೇಟ್ ಆರ್ಟಿಸ್ಟ್. ಐ ಡೋಂಟ್ ಥಿಂಕ್ ದಟ್ ಎವ್ರಿಬಡಿ ಕ್ಯಾನ್ come up to your level in acting. It's impossible. ಇವರು ಎತ್ತರಕ್ಕೆ ಯಾರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. 605 6005 ಆಗಲಿ ಅನ್ನೋದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರೈಟ್ ಮ್ಯಾಮ್, ನಿಮ್ಮ ಚಿತ್ರಗಳೆಲ್ಲ ನಾವು ಚಿಕ್ಕ ವಯಸ್ಸಿನ ನೋಡಿ. ರೀ ಒಂದ್ ನಿಮಿಷ ರೀ, ಚಿಕ್ಕ ವಯಸ್ಸು ಅಂದ್ರೆ ನೀವೇನೋ ಈ ವಯಸ್ಸಲ್ಲಿ ನೋಡಿ ನಾನೇನೋ ಒಂದು ಆಂಟಿಕ್ ತರ ಹೇಳ್ತಿದ್ದಾರೆ. ನ್ಯಾಯನೇನ್ರಿ ಇದು? ಇವ್ರಿಗೇನೋ ಈಗಲೇ 20 ಆಗಿರೋ ತರ, ನನಗೇನೋ 70 ಆಗಿರೋ ತರ. ಚಿಕ್ಕ ವಯಸ್ಸು ಅನ್ಬೇಡಿ. ಕಾಲೇಜಲ್ಲಿ ನಾನು ಇರೋವಾಗ ನೀವು ಆಗ್ತಾನೆ ಬಂದಿದ್ದೀರಾ. ಮೇಡಮ್ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ಮೇಡಮ್, ನನ್ನ ಚಿಕ್ಕ ವಯಸ್ಸಲ್ಲ ಮೇಡಮ್, ಐ ಲವ್ ದಟ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಐ ಲವ್ ದಟ್. ನಾನು ಓಲ್ಡ್ ಏಜ್ ಹೋಮ್ ಅಲ್ಲಿ ಇದ್ದಾಗ ನೋಡಿದ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ವೃದ್ಧಾಶ್ರಮದಿಂದ ಬಂದಿದ್ದೀರಾ ಈಗ? There's somebody coming, baby.
ಯಾರು ಅಂದರೆ ನಿಮಗೆ ಬಹಳ ಬಹಳ ಹತ್ತಿರವಾದವರು, ನಿಮ್ಮ ಜೊತೆ ಅದ್ಭುತವಾದ ಚಿತ್ರಗಳನ್ನ ಮಾಡಿದ್ದಾರೆ. ಯಾರಿರ್ಬೋದು ನೀವು ಊಹೆ ಮಾಡಿ. ಎಂಟ್ರಿ ಕೊಣ, ಪ್ಲೀಸ್ ವೆಲ್ಕಮ್. ಸರ್ ವೆಲ್ಕಮ್ ಸರ್, ವೆಲ್ಕಮ್ ಸರ್. ಬಾಬಿ ಬಾಬು ನೋಡಿ, ಡಬಲ್ ಧಮಾಕ. ಬಾಬಿ ಇವತ್ತು ನಾನು ಬೈಲೇಬೇಕು, ಯಾಕೆಂದ್ರೆ ನಮ್ಮನ್ನು ಬೈದಿದ್ದಾರೆ ಬಾಬಿ. ಬಾಬು ನನ್ನ ಮಾತ್ರ ಬೈಯಲ್ಲ, ಎಲ್ಲರನ್ನ ಬೈತಾರೆ, ಗಂಡಸ್ರನ್ನ ಸಖತ್ ಬೈತಾರೆ. ಬಾಬು ಬೈದಿದ್ದೀರಾ? ನಾನು ಹೇಳ್ತೀನಿ ಇವತ್ತು. ಫಸ್ಟು ಕಿಲಾಡಿ ಜೋಡಿಗೆ ಫಿಲ್ಮ್ ಬುಕ್ ಮಾಡಕ್ಕೆ ಹೋಗಿದ್ದೆ. ವಿಷ್ಣು ಯಾವಾಗಲೂ ರೇಗ್ಸೋದು, ಅವ್ರ ಟಾಪ್, ಅವಾಗ ಯಾವಾಗಲೂ ಟಾಪ್ ಅವರು. ನಾನಿನ್ನ ಮರೆಯಲ್ಲಾರೆ ಜೂಲಿ ಎಲ್ಲ ಆಗ್ಬಿಟ್ಟಿದೆ. ವಿಷ್ಣು, ನೀನು ಆದ್ವಾನ್ ಲಕ್ಷ್ಮಿ ಕರ್ಕೊಂಬರ್ತೀಯ, ನೀನು ಜೂಲಿ ಲಕ್ಷ್ಮಿ ಕರ್ಕೊಂಬರಲ್ಲ. ಇವ್ರ ಮನೆಗೆ ಹೋದ್ರೆ ಇಷ್ಟಿಷ್ಟುದ ನಾಯಿಗಳು. ನಾನು ಇವತ್ತಿಗೂ ಅವ್ರ ಮನೆಗೆ ಹೋದ್ರೆ ನಾಯಿ ಕಟ್ಟಾಕಿದ್ದೀರ ಅಂತಾನೆ ಆಮೇಲೆ ಒಳಗಡೆ ಹೋಗೋದು. ಅಂದ್ರೆ ದಿ ಗ್ರೇಟೆಸ್ಟ್ ಆಕ್ಟ್ರೆಸ್, ದಿ ಡಾರ್ಲಿಂಗ್ ಆಫ್ ದಿ ಡೈರೆಕ್ಟರ್. ಒಬ್ಬ ಪೇಪರ್ ಮೇಲೆ ಒಂದು ಕತೆ ಬರ್ಕೊಳಕ್ಕೂ ಅಲ್ಲಿ ಹೋಗಿ ಲಕ್ಷ್ಮಿ ಆ್ಯಕ್ಟ್ ಮಾಡಿದಾಗ ಅಲ್ಲೇನೆ ಗೊತ್ತಾಗ್ಬಿಡುತ್ತೆ. ರಿಕಾರ್ಡಿಂಗು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿಜವಾಗ್ಲೂ ಲಕ್ಷ್ಮಿ ಇಸ್ ದ ಗ್ರೇಟೆಸ್ಟ್ ಆಕ್ಟ್ರೆಸ್ ಐ ಹ್ಯಾವ್ ಸೀನ್. ಆಮೇಲೆ ಒಬ್ಬ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಎಲ್ಲ ಎರಡೂ ನಾರಿ ಮುನಿದರ ಮಾರಿ ಅಂತಾರಲ್ಲ ಹಾಗೆ. ಅವ್ರು ಎಷ್ಟೋ ಸರಿ ವಿಗ್ ತೆಗೆದ್ಬಿಟ್ಟು ಶೂಟಿಂಗಿಂದ ಹೊಟ್ಟೋಗಿದ್ದಾರೆ, ಪಿಕ್ಚರ್ಗಳೇ ಬಿಟ್ಟು ಅಂತ. ಅವ್ರಿಗೆ ಒಂದು ಪಿಕ್ಚರ್ ನಂಗೆ ಗೊತ್ತು, ತೆಲುಗು ಪಿಕ್ಚರ್. ಸ್ವಲ್ಪ ತಿಗ್ಲಾ ಕೋಪ ಬಂದ್ಬಿಟ್ರೆ ಹೋಗ ಊಟ ತಿಂಡಿ ಕೊಡಲ್ಲ ಅಂತ ಎತ್ತಿ ನೀರಲ್ಲಿ ಬಿಸಾಕ್ಬಿಟ್ಟು. ವಿಷ್ಣು ಯಾವಾಗಲೂ ನನಗೆ, ನೀನು ಎಲ್ಲಪ್ಪ ಹುಷಾರಾಗಿ ನೋಡ್ಕೊ, ನಿನ್ನ ಕೋಪಕ್ಕೆ ಅವರೆಲ್ಲಿ ಅಂತ. ಯಾವ್ದಾದ್ರು ಅವ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ, ಮಧ್ಯಾಹ್ನ ಮೊಸರು ಕೇಸಿದಾಸ್ ಬರಲಿಲ್ಲ ಅಂದ್ರೆ ಪ್ಯಾಕಪ್. ವಿಷ್ಣು ವಿಷ್ಣು 12 ಗಂಟೆಗೆ ಪ್ಯಾಕಪ್ ಅನ್ನಲ್ಲ ನಾನು. ಎಲ್ಲಿದ್ರು ನನ್ನ ಮೊಸರನ್ನ ಹುಡ್ಕೊಂಡು ಹೋಗಿ, ನನಗ್ ಮಧ್ಯಾಹ್ನ ಮೊಸರನ್ನ ಬೇಕು, ನೈಟ್ ಮೊಸರನ್ನ ಬೇಕು, ನಾನು ತಿನ್ನೋದು ಅದಷ್ಟೇ. ನಮ್ ಶೂಟಿಂಗ್ ಹೋಗ್ಬಿಟ್ಟು ತಿನ್ಕೊಂಡ್ ಬರ್ತೀನಿ. ಇಲ್ಲಿಂದ ಒಂದು ಸ್ಟಡ್ ಫಾರಂ ಅಲ್ಲಿ 40 ಕಿಲೋಮೀಟರ್, ಮಹೇಂದ್ರ ಸ್ಟಡ್ ಫಾರಂ ಅಲ್ಲಿ ಇವ್ರದ್ದು ರಾಮಸ್ವಾಮಿ ಕೃಷ್ಣಸ್ವಾಮಿ ಹಾಡು, ಕುದುರೆ ಮೇಲೆ ಹೊಡೆಯೋದು. ಪಾಪ ಅವರಿಬ್ರಿಗೂ ಚಡ್ಡಿನೂ ಒಂದು ಕೆಲಸ. ಶ್ರೀನಾಥ್ ವಿಷ್ಣು, ಅಪ್ಪ ನಿನ್ ಮೊಸರು ತಂದಿಟ್ಬಿಡು, ಇನ್ನು ಅವ್ರು ಹೋಗ್ಬಿಡಿದ್ರೆ ನಾವು ಹಿಂಗೆ ಇರ್ಬೇಕಲ್ಲ. ನಾನು ಇವ್ರಿಗೆ ಹಂತದಲ್ಲಿ ಹಾಕುವಾಗ ಫಸ್ಟ್ ಫಿಲಮ್ನಲ್ಲಿ ರಜನಿಕಾಂತ ಹೇಳ್ಬಿಟ್ಟಿದ್ದೆ. ಅದು ರಜನಿಕಾಂತ್ ಆಗಲಿಲ್ಲ, ಅದೇನೋ ಆಗೋಯ್ತು, ಡ್ರಾಪ್ ಆಗೋಯ್ತು ಪ್ರಾಜೆಕ್ಟು. ಅಂಬರೀಷ್ ಹೆಂಗೆ ಹೇಳೋದು ಇವ್ರಿಗೆ ಹೋಗಿ? ಅಂಬರೀಷ್ ಫಸ್ಟ್ ಪಿಕ್ಚರು, ಯಾಕಂದ್ರೆ ಅಷ್ಟು ದೊಡ್ಡ ಹೀರೋಯಿನ್ನು ಅಂಬರೀಷ್ ಜೊತೆ ಒಪ್ಕೋಬೇಕಾದ್ರೆ ಅವ್ರ ಕನ್ಸೆಂಟ್ ಇಲ್ದಾರೆ ಹೆಂಗೆ ಮಾಡೋದು? ಅವ್ರಿಗೆ ಹೋಗಿ ಹೇಳಿದೆ ಈ ಥರ ಇದೆ ಅಂತ. ಒಂದೇ ಮಾತು ಹೇಳಿದ್ರು, ನನಗೇನು ರೀ ಬಾಲಕೃಷ್ಣನ್ ಜೊತೆ ಪಾರ್ಟ್ ಮಾಡ್ತೀನಿ, ಮಾಡ್ರಿ ನೀವು ಪಿಕ್ಚರ್ ಅನ್ನೋದ್ರು. ಇವತ್ತು ಅಂಬರೀಷ್ಗೆ ಒಂದು ಹಂತದಲ್ಲಿ ಸಪೋರ್ಟ್ ಸಿಕ್ಕಿದ್ದು, ಅವ್ರು ಒಪ್ಕೊಂಡು ಮಾಡಿದ್ರು. ಆಮೇಲೆ ಆ ಪ್ರೆಗ್ನೆನ್ಸಿ ಸೀನ್ನ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದೆ. ಆವಾಗ ಲಕ್ಷ್ಮಿ ಅವ್ರು ಮಾಡ್ದಂಗೆ ಯಾವ ಹೀರೋಯಿನ್ಗೂ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಅವ್ರು ಅಷ್ಟು ಒರಿಜಿನಲ್, ಐಕಾನಿಕ್ ಅದು ಅಂತ ಆ್ಯಕ್ಟ್ರೆಸ್. ನಾವು ಹೇಳೋದಲ್ಲ, ಪ್ರಪಂಚನೇ ಒಪ್ಕೊಂಡ್ಬಿಟ್ಟಿದೆ. ಆಫ್ಕೋರ್ಸ್ ಕ್ಯಾಮ್ರಾ ಮುಂದೆ ಹಿಂಗೆ ಇರ್ತಾರೆ, ಕ್ಯಾಮ್ರಾ ಹಿಂದೆ ಎಷ್ಟೆಷ್ಟು ತೊಂದರೆ ಕೊಡ್ತಾರೆ ಅಂತ ಇವರು ಅಂಬರೀಷ್ ಸೇರ್ಕೊಂಡು ನನ್ನ ಬಾಂಬೆಯಿಂದ ಬಟ್ಟೆ ತರ್ತಿದ್ರು, ಅದಕ್ಕೆ ನಾಯಿ ಸೆಂಟ್ ಹಾಕ್ಬಿಟ್ಟಿದ್ರು, ನಾನು ಯೂಸೇ ಮಾಡಬಾರ್ದು ಅಂತ. ಆ ವಯಸ್ಸಲ್ಲಿ ಫನ್ ಅಂದ್ರೆ ಬಾಬುಗೆ ನಾಯಿ ಅಂದ್ರೆ ಆಗಲ್ಲ. ನಾನು ಮನೆಯಿಂದ ಒಂದ್ಸತಿ, ಬಾಬು ಅಲ್ಲಿ ಒಂದು ಮರಿ ಇದೆ, ನಾನು ಬೆಂಗಳೂರಲ್ಲಿ ಮರಿ ತಗೊಂಡಿದ್ದೀನಿ, ಸ್ವಲ್ಪ ನೀವು ಮಾರುತಿ ಚೆನ್ನೈಗೆ ಬರ್ತೀರಲ್ಲ, ತಗೊಂಡ್ ಬಂದ್ಬಿಡಿ ಅಂದೆ. ಮರಿ ತಾನೆ ಅಂತ ಹೋಗಿ ಬಾಬು ಹಿಂಗ್ ನೋಡ್ದ, ಅದು ಗ್ರೇಟ್ ಡೇನ್ ಮರಿ, ಇಷ್ಟು ದೊಡ್ಡದಿರುತ್ತೆ. ಆ ಮರಿ 1 ತಿಂಗಳಿಗೆ ಗ್ರೇಟ್ ಡೇನ್ ಬ್ರೀಡ್ ಇಷ್ಟು ದೊಡ್ಡದು. ಇವ್ರು ನೋಡ್ಬಿಟ್ಟು, ಇದೇನೋ ಕಚ್ಚಕ್ ಬರ್ತದೆ, ತೂತು ನಾನು ಅದನ್ನ ತೊಗೊಂಡ್ ಬಂದ್ರೆ ನಿನ್ ಶೂಟಿಂಗ್ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ, ಬರ್ತೀಯಾ ಇಲ್ವಾ ಅಂತ. ಹಣೆ ಬರ ಬರ್ತೀನಿ ಅಂತ ತೊಗೊಂಡ್ ಬಂದ್ರು. ಅವ್ರಿಗೆ ನಾಯಿ ಕಂಡ್ರೆ ಆಗಲ್ಲ. ಆ ಪಿಕ್ಚರಲ್ಲಿ ಗಂಡು ಬೇರೆಡ್ ಅಂದಲ್ಲಿ ನಾಯಿ ತಂದ್ಬಿಟ್ಟಿದ್ದಾರೆ. ಆ ನಾಯಿಗಂತ ಒಂದು ಸೆಂಟ್ ಹಾಕ್ತಾನೆ ಅವನು, ಎಲ್ಲಂದ್ರೆ ನಾಯಿ ಒಂದು ವಾಸನೆ ಹೊಡೆಯುತ್ತೆ ಅಂತ. ಮುರುಗೇಶ್ ಅವನ ಹೆಸರು, ಅವನು ನಾಯಿ ಸೆಂಟ್ ಇಟ್ಕೊಂಡಿದ್ದ. ಅವನ ಹತ್ರ ಹೋಗಿ ಅಂಬರೀಷ ಮೆತ್ತಿಗೆ, ಲಕ್ಷ್ಮೀ ಅಲ್ಲಿ ನಾಯಿ ಸೆಂಟ್ ಇಟ್ಕೊಂಡಿದ್ದಾನೆ, ಹೌದಾ ಅಮ್ಮಿ ಅಂತ, ತೊಗೊಂಡ್ಬಂದ್ಬಿಡೋಣ, ಯಾಕಂದ್ರೆ ಬಾಬು ಬಟ್ಟೆ ಮೇಲೆ ಹಾಕ್ಬಿಡೋಣ. ತೊಗೊಂಡ್ಬಂದು ಬಾಬು ಬೆಡ್ಡು, ಬಾಬು ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಒಳಗೆ ಬಂದರೆ ಬಾಬು ಕೋಪ ಒಂದೊಂದು ಸತಿ ಬರುತ್ತೆ, ಯಾವನೋ ಅಂತ. ಒಳ್ಳೆ ನರಸಿಂಹಾವತಾರ ಬಾಬುಗೆ. ಯಾವುದು ಎತ್ಕೊಂಡ್ರೆ ಒಂದು ಹೋದರೆ 100 ಡಿಗ್ರೀಸು, ಇಲ್ಲಾಂದರೆ ಸರ್ರ ಕೂಲ್ ಅಂದರೆ ಕೂಲೆಸ್ಟ್. ಯಾವನ ಇದು ಅಮ್ಮ ಅಂತ ಕಿರ್ಸ್ಕೊಂಡು ಬಂದರು. ಬಂದ ತಕ್ಷಣ ಏನಾಯ್ತು ಬಾಬು ಅಂತ ಮೆತ್ತಿ ಕೇಳಿದ್ರು. ಯಾವನ ನನ್ನ ಬಟ್ಟೆ ಮೇಲೆಲ್ಲ ನಾಯಿ ಸೆಟ್ ಹಾಕ್ಬಿಟ್ಟು
ನಿಜವಾಗ್ಲೂ ಲಕ್ಷ್ಮಿ ಜೊತೆ ನಾವು ಪಿಕ್ಚರ್ ಮಾಡಿರೋದು ಇವತ್ತಿಗೂ ಇನ್ನೂ ಮಾಡಬೇಕು ಅಂತ ಆಸೆ ನನಗೆ. ಲಕ್ಷ್ಮಿ ಜೊತೆಯಲ್ಲಿ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಶಿ ಈಸ್ ಎ ಗ್ರೇಟೆಸ್ಟ್ ಆ್ಯಕ್ಟ್ರೆಸ್ ಆ್ಯಂಡ್ ವಿ ಆರ್ ವೆರಿ ಫಾರ್ಚುನೇಟ್, ಲಕ್ಕಿ ಟು ವರ್ಕ್ ವಿತ್ ಹರ್. ಯಾಕಂದರೆ ಶಿ ಈಸ್ ಸಚ್ ಎ ಗ್ರೇಟ್ ಆ್ಯಕ್ಟ್ರೆಸ್. ಅವರು 650 ಪಿಕ್ಚರ್ ಮಾಡಿ ಇಂಡಿಯಾದಲ್ಲಿರೋ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ. ಸೊ ನಾವು ಒಂದು ಸ್ಮಾಲ್ ಪಾರ್ಟ್ ಆಗಿದ್ದೆ ಅವ್ರ ಜೊತೆ ಇದ್ದಿದ್ದರಿಂದ. ಸೊ ವಿ ಕ್ಯಾನ್ ಕೀಪ್ ಇಟ್ ಆಲ್ವೇಸ್ ಇನ್ ಅವರ್ ಹಾರ್ಟ್. ಏನು ಚಾನ್ಸ್ ಸಿಗಲ್ಲ ಅಂತ ಕಾಣಿಸುತ್ತೆ. ನಾನು ಬಿಟ್ಬಿಡಿ, ನಾವು ಹೊರಟೋಗ್ತೀನಿ. ಇಲ್ಲ ಬೈಬಿಟ್ಟು ಬನ್ರಿ. ಯಾಕೆಂದ್ರೆ ನಾನು ನೋಡ್ತಾನೆ ಇದ್ದೀನಿ, ಇದು ನಡೀತಾ ಇದೆ. ವೀಕೆಂಡ್ ವಿತ್ ರಮೇಶ್ ಹೋಗ್ಬಿಟ್ಟು ನನಗೆ ಚಾನ್ಸ್ ಇಲ್ಲ ಅಂತ ಕಾಣಿಸುತ್ತೆ. ನಾನು ಐ ಹ್ಯಾವ್ ಟು ಗ್ರ್ಯಾಬ್ ಬಾಬು ಟು ದಿಸ್ ಸೈಡ್ ಅಂಡ್ ಗೋ ನಿಯರ್ ಲಕ್ಷ್ಮಿ ಅಂಡ್ ಟಾಕ್ ಅಬೌಟ್ ನೋ ಆಪ್ಷನ್. ಅಂತೂ ಇಂತೂ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಲಕ್ಷ್ಮಿ ಅವ್ರ ಪ್ರೋಗ್ರಾಮ್ ಅಲ್ಲಿ ಬರೋದಕ್ಕೆ ನಾನು ಕರೆಸಿದ್ದಕ್ಕೆ ನಿಮ್ಮ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಬಾಬಿ. ಈಗ ನಾನು ಬೈಬೇಕು. ಹೌದು, ಬೇರೆ ಹೇಳಿದ್ರು ಅದು ಹೇಳ್ಬಿಡಿ, ಅದು ಶುರು ಮಾಡಿ. ಅವ್ರ ಹೆಸರು ಭಾರ್ಗವ, ಬಾಬಿ ಅಂತಾನೆ ಕರೆಯೋದು. ನನ್ನ ಕನ್ನಡ ಟೀಚರ್ ಇವರು. ಇವ್ರ ತರ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಸಿಕ್ಬಿಟ್ರೆ ಈಗಿರೋ ಆರ್ಟಿಸ್ಟ್ಗಳಿಗೆ ತಾಳ್ಮೆ ಇದ್ರೆ, ಪೇಷನ್ಸ್ ಇದ್ರೆ, ಸ್ವಲ್ಪ ನಾನು ಕಲ್ತ್ಕೊಡ್ತಿದ್ದೀನಿ ಅನ್ನೋ ಬುದ್ಧಿ ಇದ್ರೆ ಇವ್ರ ತರ ಅಸೋಸಿಯೇಟ್ ಡೈರೆಕ್ಟರ್ ಇರ್ಬೇಕ್ರಿ ಕನ್ನಡ ಕಲ್ತ್ಕೊಡೋಕ್ಕೆ. ಇಲ್ಲ, ನಾನು ಹೇಳ್ತೀನಿ, ಯಾಕೆಂದ್ರೆ ನಾನಿನ ಮರೆಯಲಾರೆಯಲ್ಲಿ ಅಷ್ಟು ಫ್ಲೂಯೆನ್ಸಿ ಇರಲಿಲ್ಲ ನನಗೆ. ಬಾಬಿ ಅವರೇ ನೀವು ಹೇಳ್ಬಿಡಿ, ನಾನು ಕೇಳ್ಕೊತೀನಿ ಅಂತ. ಸಾಯಂಕಾಲ ದಿನಾ ಸ್ನಾನ ಮಾಡಿ 6 ಗಂಟೆ ಶೂಟಿಂಗ್ ಮುಗಿಲಿ, 7 ಗಂಟೆ ಮುಗಿಲಿ, ಡೆಡಿಕೇಟೆಡ್ ಬರ್ತಾರೆ, ಬಂದು ರೂಮ್ ಕೂತ್ಕೋತಾರೆ, ಅವ್ರು ಓದ್ತಾ ಇರ್ತಾರೆ, ನಾನು ಕೇಳ್ಕೊತೀನಿ. ಆಮೇಲೆ ಇವ್ರು ಹೇಳ್ಕೊಟ್ಟಿದ್ದು ಫುಲ್ ನನಗೆ ಈಗಲೂ ನೆನಪು ಬರುತ್ತೆ. ಬಾಬಿ, ನನ್ನ ಗುರುವೇ, ಹಾಫ್ ಲೆಟರ್ ತಗೊಳ್ಳಿ, ಕನ್ನಡ ಹಿಂಗೆ ಮಾತಾಡಬೇಕು, ಕನ್ನಡಕ್ಕೆ ಅಂತ ತೆಲುಗು ಥರ ಶಬ್ದ ಕೇಳಬಾರ್ದು, ಅದನ್ನು ಚೇಂಜ್ ಮಾಡಿ ಹೇಳ್ಕೊಡೋ ಸ್ಟೈಲು, ಅವರಿಗಿರೋ ಆ ಪೇಷನ್ಸು, ಹ್ಯಾಟ್ ಸಾಫ್ಟ್. ಆದರೆ ಬೈತಾರೆ ನೋಡಿ, ಒಂದೊಂದ್ಸತಿ ಕೋಪ ಬಂದ್ಬಿಟ್ರೆ, ಇದು ಅವಳ ಹೆಜ್ಜೆ. ಪ್ರೊಡ್ಯೂಸರ್ ಅನ್ನೋ ಭಯನೂ ಇಲ್ಲ ರೀ ಇವ್ರಿಗೆ. ಈ ವಿಷ್ಣು ಒಂದು ಕಡೆ, ಅಂಬರೀಷ್ ಒಂದು ಕಡೆ, ಇವರಿಬ್ಬರು ನಗಿಸ್ತಾ ಇದ್ದಾರೆ. ನಾನಂತೂ ನಗೋಕ್ ಶುರು ಮಾಡಿಬಿಟ್ರೆ ಎಂತ ಅಳೋ ಸೀನ್ ಆದರೂ ನಗ್ತಾನೆ ಇರ್ತೀನಿ, ನನ್ನ ಕೈಯಲ್ಲಿ ಆಗೋದಿಲ್ಲ. ಇವರು ಯಾಕ್ರೆ ನಗ್ತೀರಾ, ಬಿಸಿಲು ಹೋಗ್ತಾ ಇದ್ದ ಅಂದ್ಬಿಟ್ಟು ಬ್ರೇಕ್ ಅಂದ್ಬಿಟ್ರು. ನಾವು 3 ಜನ ಹಿಂಗೆ ನಿಂತಿದ್ದೀವಿ, ಭಯ ನಮಗೆ, ಯಾಕೆಂದ್ರೆ ಬೈತಾ ಇದ್ದಾರೆ ಅಂತ. ಏನ್ರಿ ಬೈತೀರಾ ಅನ್ನೋದಕ್ಕೆ ವಿಷ್ಣು ಬಂದು, ನೀನು ಪ್ರೊಡ್ಯೂಸರ್ ತಾನೆ, ಹೇಳಬೇಕು ಅಂತ. ಸುಮ್ಮನೆರಪ್ಪ ಅಂಬರೀಷ. ಅಯ್ಯೋ ನಾನಿಲ್ಲಪ್ಪ, ಇವರೇ ನಗ್ತಾರೆ ಅಂತ ಅಂಬರೀಷ್ ಹೋಗಾಯ್ತು. ಬಾಬಿ ಹಂಗೇ ನಿಂತ್ಬಿಟ್ಟು, ನಿಮ್ಗೆಲ್ಲ ಬ್ರೇಕ್ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ ಬಿಸಿಲಲ್ಲಿ, ನಾವೆಲ್ಲ ಬ್ರೇಕ್ ಅಂತ. ಬಾಬಿ ಪ್ಲೀಸ್ ಅಂತ, ಏನಮ್ಮ ಮಾತಾಡ್ತಿದ್ದೀರಾ ನೀವಂತ. ಆ ಒಂದು ಭಯ ಇತ್ತು ನೋಡಿ ನಮಗೆ ಡೈರೆಕ್ಟರ್ ಹತ್ರ, ಆ ಒಂದು ಮರ್ಯಾದೆ ಇತ್ತು ನೋಡಿ. ಯಾಕೆಂದರೆ ಅವರು ನಮಗೆ ಅದನ್ನು ಹೇಳ್ಕೊಟ್ರು, ಆರ್ಟಿಸ್ಟ್ಗಳು ಹೇಗಿರಬೇಕು, ಏನು ಮಾಡಬೇಕು, ಯಾವ ಥರ ನೀವು ಅಲ್ಲಿ ಬಿಹೇವ್ ಮಾಡಬೇಕು, ವಿಚ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನ ಇವ್ರ ಥರ ಇವರೆಲ್ಲರೂ ನಮಗೆ ಕಲ್ತ್ಕೊಟ್ಟಿದ್ದಾರೆ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ನಾನಾಗಿ ಬಂದು ಹಿಂಗೆ ಕೂತಿಲ್ಲ, ಇವರೆಲ್ಲ ಕೂರಿಸಿದ್ದಾರೆ. ಸೋ ಸ್ವೀಟ್. ನಾನು ಮೊದಲು ನೋಡಿದ್ದು ನಾನಿನ್ನ ಮರೆಯಲಾರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನನ್ನ ಬಗ್ಗೆ ಅವ್ರು ಹೇಳ್ಬಿಟ್ರು. ಅವಾಗ ತಾನೇ ಜೂಲಿ ಪಿಕ್ಚರ್ ಆಗಿ ಹಿಟ್ ಆಗಿ ಎಲ್ಲಿ ನೋಡಿದ್ರು ಇವ್ರನ್ನ ಲಕ್ಷ್ಮಿ ಅಂತ ಕರಿತಿದ್ದೆ ಬರೀ ಜೂಲಿ ಲಕ್ಷ್ಮಿ ಅಂತ. 3 ಜನ ಹೆಂಗಸರಿದ್ದಾರೆ, ಅವರು ಏನೂ ಮಾಡಬೇಕಲ್ಲ, ಬರೀ ಭಾವನೆಯಲ್ಲೇನೆ, ಮುಖದ ಭಾವನೆ, ನಡೆ, ನುಡಿ, ವಯ್ಯಾರ, ಒಲಪು ಇದರಲ್ಲೇ ಹೊಡಿತಾರೆ. ಅದರಲ್ಲಿ ರೇಖಾ ಒಬ್ಬರು, ಇನ್ನೊಬ್ಬರು ಸರೋಜಾದೇವಿಯರು, ಸರೋಜಮ್ಮ ಅವರು, ಇನ್ನೊಬ್ಬರು ನಮ್ಮ ಲಕ್ಷ್ಮಿ ಅವರು. ಥ್ಯಾಂಕ್ ಯು ಸೋ ಮಚ್. ನಮಗೆ ಅವತ್ತು ಆಸೆ ಇತ್ತು, ನಾನಿನ್ನ ಮರೆಯಲಾರಲ್ಲಿ ಇವ್ರಿಗೆ ಹಾಕಿದಾಗ ಇವ್ರಿಗೊಂದು ಚಿಕ್ಕದಾದ ಒಂದು ತುಂಡ ಲಂಗ ಹಾಕಿ, ಆ ಚಟ್ಟೆಕಾರಿಲಿತ್ತಲ್ಲ, ಆ ಜೂಲಿಲಿತ್ತಲ್ಲ, ಆ ಥರ ಒಂದು ಆಸೆಲಿ ಒಂದು ಫ್ರಾಕ್ ಹಾಕಬೇಕು ಅಂತ ಇಲ್ಲಿವರೆಗೆ ತುಂಬ ಚೆನ್ನಾಗಿತ್ತು. ರೆಡ್ ಫ್ರಾಕು ಇವತ್ತೂ ಜ್ಞಾಪಕ ಇದೆ. ರಾಜ್ಕುಮಾರ್ ಹಾಗೂ ಇವ್ರಿಗೊಂದು ಹಾಡು, ನನ್ನ ಆಸೆಯ ಹೂವೆ ಅಂತ. ನನ್ನ ಆಸೆ ಹೂವೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಇವರು ಅಭಿನಯ ಮಾಡಿದ್ದಾರೆ ಅಂದರೆ ಏನೂ ಬೇಕಾಗಿಲ್ಲ. ರೂಪತೆರ ಮಸ್ತಾನ ಏನಿತ್ತೋ ಅದೇ ಥರದ್ದನ್ನು ನಾವು ಇಲ್ಲಿ ಒಂದು ಬೆಡ್ರೂಮ್ ಒಳಗೆ ಇಬ್ಬರು ಲವರ್ಸ್ಗಳು ಎಷ್ಟು ಇಂಟಿಮೆಸಿ ಬರಬೇಕು ಅಷ್ಟೇ ಹೊರತು ಬೇರೆ ಏನೂ ಆಭಾಸ ಇಲ್ಲ. ಮಾಡೋದೆಲ್ಲನೂ ಕಣ್ಣು ನೋಟದಲ್ಲಿ, ವಯ್ಯಾರದಲ್ಲಿ, ಆ ಥರದಲ್ಲಿ ಮಿಂಚಿದ್ದಾರೆ ಲಕ್ಷ್ಮಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪಾಪ ಅಂಬರೀಷ್ಗೆ ಟಾರ್ಚರ್ ಸೀಕ್ವೆನ್ಸ್ನಲ್ಲಿ ಒಂದು ಬನಿಯನ್ನು ಒರಿಜಿನಲ್ ಬ್ಲಡ್ಡು, ಅದು ನಾನೇನು ಮಾಡಿಬಿಟ್ಟಿದ್ದೆ, ಬ್ಲಡ್ನ ಯಾವುದು ಚೇಂಜ್ ಮಾಡಬಾರ್ದು, ಒರಿಜಿನಲ್ ಬ್ಲಡ್ಡೇ ಹಾಕಿರಬೇಕು, ಅದು ಎಷ್ಟು ದಿವಸ ಆಗಲಿ ಅದೇ ಹಾಕ್ಕೊಂಡು ಹೋಗ್ಬೇಕು ಅಂತ ಕಲೆ ಇತ್ತು. ಪಾಪ ಇವ್ರು ಬಂದು ಅಂಬರೀಷ್ ಹಿಡ್ಕೋಬೇಕು, ಇವರು ಬಾಬು ಏನಿದು ಅಂತ ಹಾಸ್ಪಿಟಲ್ ಅಲ್ಲಿಂದ ತರಿಸೋದು, ಅದು ಓಲ್ಡ್ ಆಗ್ಬಿಟ್ರೆ ಆ ಬ್ಲಡ್ ಅದು 4-5 ದಿವಸ ಸೀನ್ ತೆಗಿತಿದ್ದು, ಅವಾಗೆಲ್ಲ 4 days ಅದೊಂದು ಸೀನ್ ತೆಗೆದಿದ್ದು. ಆ ವಾಸನೆ ಪಾಪ ಅವ್ರು ಹಿಡ್ಕೊಂಡು ಅಳಬೇಕು. ಇದಕ್ಕಿಂತ ಟಾರ್ಚರ್ ಮಾಡೋದಿದೆ ಒಂದೊಂದ್ಸತಿ. ನಾವು ಕಿಲಾಡಿ ಜೋಡಿಯಲ್ಲಿ
ಈಗ ಟ್ರೈನ್ ಸೀಕ್ವೆನ್ಸು ನಾವು ಮಾಡೋಣ ಅಂದ್ಬಿಟ್ಟು ಆ ಟ್ರೈನ್ ಗುಡ್ಸು ಮೆತ್ತಿಗೆ ಹೋಗುತ್ತೆ ಅಂದ್ಬಿಟ್ಟು ಏನು ಅಂದರೆ ನಿಮ್ಮನ್ನ ಮುಂದೆ ಕೂರಿಸ್ತೀವಿ. ನಾನೇನೋ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡೆ ಅಂದರೆ ಟ್ರೈನಿಂಗ್ ಇದೆಯಲ್ಲ ಫ್ರಂಟಲ್ಲಿ ಒಂದು ಇರುತ್ತಲ್ಲ ಆ ಎಂಡ್ ಮೇಲೆ ಕೂರಿಸ್ಬಿಟ್ಟು ನಾನು ಕಟ್ಬಿಟ್ಟಪ್ಪ ಬಂಪರ್ ಮೇಲೆ ಕಟ್ಬಿಟ್ರೆ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಓಯ್ ಬಾಬು ಏನು ಅಂದೆ, ಅಲ್ಲೊಂದು ಚೂರು ಹೋಗುತ್ತೆ ಅಷ್ಟೇ ಅಂತ. ಆಯ್ತು ಅಷ್ಟೇ ತಾನೇ, ಹೋಗ್ಲಿ ಪರವಾಗಿಲ್ಲ, ಕ್ಲೈಮ್ಯಾಕ್ಸ್ ಹೀರೋ ಬರ್ಬೇಕಲ್ವಾ, ಹೀರೋ ಬಂದು ಮಾಡ್ತಾರೆ. ಕೂತ್ಬಿಟ್ರೆ ಅವನು ಮೆತ್ತಿಗೆ ಚುಚ್ಚುಕ್ 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 ಅಂತ ಶುರು ಮಾಡ್ಬಿಟ್ಟ ಫಾಸ್ಟು. ಆಮೇಲೆ ಮೇಲಿಂದ ಏನೋ ಪಚಕ್ ಅಂತ ಎಳಿತಾನೆ, ಬಿಸಿನೀರು ದುರ್ರ ಅಂತ ಬೀಳ್ತಾ ಇದೆ. ಅಲ್ಲಿಂದ ಬಾಬು ಅಂತ ಒಂದು ಶಬ್ದ. ಅದೇ ತರ ಹುಲಿ ಗಂಡು ಬೇರುಂಡಾದಲ್ಲಿ ಇವರಿಬ್ಬರು ಹೀರೋಗಳೇನೋ ಅವ್ರ ಹಣೆ ಬರ ಹುಲಿ ಜೊತೆಗೆ ಜಗಳ ಕೈಲಿ, ಎಲಿ ಜೊತೆಗೆ ಜಗಳ ಕೈಲಿ, ಏನೋ ಆಗಿ ಚಪ್ಪಾಳೆ ತಟ್ಕೊಳ್ಳಿ, ನಮ್ಗೆ ಯಾಕ್ರಿ ಬೇಕಾಗಿದೆ, ನನ್ನ ಕಟ್ಟಾಕ್ಬಿಟ್ರು. ಅಂದ್ರೆ ಈ 2 ಹುಲಿಗಳು ಬರುತ್ತೆ ಅಂತೆ, ಇದನ್ನ ಕಾಪಾಡ್ಬೇಕಂತೆ. ಕಾಪಾಡ್ಬೇಕಾಗಿರೋ ನಮ್ಮ ಹೀರೋ ಹುಲಿಗಳು ಇಬ್ಬರು ರೂಮಲ್ಲಿ ಸೇರ್ಕೊಂಡ್ಬಿಟ್ಟು ಹಿಂಗಿದ್ದಾರೆ, ನಾನಿಲ್ಲ ಅಂತ. ಶ್ರೀನಾಥ್ ಒಂದ್ ಕಡೆ, ಅಂಬರೀಷ್ ಅಲ್ಲ, ಅಯ್ಯಯ್ಯೋ ನನಗೆ ಬೇಡ, ನಾನು ಸತ್ತೋದ್ರು ಹೋಗ್ತೀನಿ, ನನಗೆ ಹುಲಿ ಬೇಕಾಗಿಲ್ಲ ಅಂತ ಅಂಬರೀಷ್ ಆಡೋದು ಈ ಕಡೆ ಆ ಕಡೆ. ಶ್ರೀನಾಥ್ ಬಂದು ಇಲ್ಲಮ್ಮ ನಾನೇನಮ್ಮ, ಇಲ್ಲಮ್ಮ ಅಂತ ಒಂಥರ. ಅವರು ನನ್ನನ್ನು ಹೋಗಿ ಅಷ್ಟು ಇವ್ರು ಬರೋಷ್ಟಕ್ಕೆ ಶಾಟ್ ತೆಗಿಯೋಣ ಅಂತ. ಆ ಹುಲಿಯಲ್ಲಿ ಒಂದು ಹುಲಿಗೆ ಕಣ್ಣು ಕಾಣಿಸಲ್ಲ. ನಾನು ಅದಕ್ಕೆ ಊಟ ತಿಂಡಿ ಹಾಕ್ತೆ 3-4 ದಿವಸ ಒಳಗಿಟ್ಟಿದ್ದಾರೆ. ನಾನಂತೂ ಸ್ವಲ್ಪ ಚೆನ್ನಾಗೇ ಮೊಸರು ತಿಂದಿದ್ದೀನಿ. ಇದು ಅಲ್ಲಿಂದ ಬಂದು ಏನಾದರೂ ಮಾಡಿಬಿಟ್ರೆ ಕಟ್ಟಾಕ್ಬಿಟ್ಟಿದ್ದಾರಪ್ಪ. 2 ಹುಲಿಗಳು ಬಂದು ಹಿಂಗೆ ನಿಂತಿದೆ. ನಾನಂತೂ ಕಣ್ಣು ಮುಚ್ಕೊಂಡೆ, ತಿಂದರೆ ತಿನ್ನಲಿ, ಏನಾದರೂ ಆಗಲಿ, ಸತ್ತೇ ಹೋಗ್ತೀವಿ ಇವತ್ತು ಅಂತ. ಸತ್ತು ಬಿಟ್ರೆ ಪರವಾಗಿಲ್ಲ, ಇದು ಕಚ್ಚಿಗಿಚ್ಬಿಟ್ಟು ಹೋಗ್ಬಿಟ್ರೆ ದರಿದ್ರ ಹೆಂಗಾಗುತ್ತೆ ಅಂತ ನಾನು ಅದು ಬಂದು ಇಲ್ಲಿ ಕೂತ್ಬಿಟ್ಟು ಹಿಂಗೆ ನೋಡ್ತಾ ಇದ್ದ ಆ ಹುಲಿ. ಯಾಕೆಂದ್ರೆ ತಿಂಡಿ ತಿಂದಿಲ್ಲ 3 ದಿವಸದಿಂದ. ಅದು ಬಂದು ಇಲ್ಲಿ ಕೂತ ತಕ್ಷಣ ಅದಕ್ಕೆ ಆಯಾಸ ಹೆಂಗ್ ಬಿದ್ದಿದೆ. ನಾನು ಮೊದಲು ಇವ್ರು ನಿರ್ಮಾಣ ಮಾಡಿದ ಚಿತ್ರದಲ್ಲಿ ನನಗೆ ಡೈರೆಕ್ಷನ್ ಚಾನ್ಸ್ ಕೊಟ್ಟರು. ಆವಾಗ ಅದಕ್ಕೆ ಮುಂಚೆ ಇವರು ಬಾಲಚಂದ್ರ ಅವರು ನಿರ್ಮಾಣ ಮಾಡಿದ ಚಿತ್ರದಲ್ಲಿ ನಿರ್ದೇಶಕರು. ಇವರು ಮಕ್ಕಳ ಸೈನ್ಯದಲ್ಲಿ ಇವರು ನಿರ್ದೇಶಕರು. ಇವರು ಸ್ವಂತ ನಿರ್ಮಾಣದ ಚಿತ್ರದಲ್ಲಿ ಇವರು ನಿರ್ದೇಶನ ಮಾಡೋದು ಬಿಟ್ಬಿಟ್ಟು ನನ್ನನ್ನು ಕರೆದ್ರು. ನನಗೆ ಅರ್ಧ ಹೆದರಿಕೆ. ಏನು ಅಂತ ಹೇಳಿದ್ರೆ, ಇವರು ಡೈರೆಕ್ಟರ್ ಆದಮೇಲೆ ಇನ್ನು ನಾನು ಹೇಳ್ದಂಗೆ ಕೇಳ್ತಾರ, ನನಗೆ ಬಿದ್ದಿದ್ದು ಹೆದರಿಕೆ. ಒಂದು ಡೈರೆಕ್ಟರ್ ಆದವ್ರನ್ನ ನಾನು ಡೈರೆಕ್ಟ್ ಮಾಡಬೇಕಲ್ಲಪ್ಪ ಅಂತ. ಆ ಚಿತ್ರ ಮಾಡುವಾಗ ಒಂದು ಚೂರು ತೊಂದರೆ ಇಲ್ಲ. ಲಕ್ಷ್ಮಿ ಈಸ್ ಅನ್ ವಂಡರ್ಫುಲ್ ಆರ್ಟಿಸ್ಟ್. ಡ್ರೆಸ್ನ ಸೆಲೆಕ್ಟ್ ಮಾಡಬೇಕು, ಸ್ಯಾರಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಬಹಳ ಕಷ್ಟ. ಇವ್ರನ್ನ ಸ್ಯಾಟಿಸ್ಫೈ ಮಾಡೋದು. ಒಂದು ಕನ್ನಡಕ್ಕೆ ಡ್ರೆಸ್ ತಗೊಂಬಂದಿದ್ದೆ ಲಕ್ಷ್ಮಿ. ಆಮೇಲೆ ಅವ್ರದ್ದೇ ಟೇಸ್ಟು. ಯಾಕೆಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ರಾಜ್ಕುಮಾರ್ ಅವ್ರ ಕೈಲಿ ತಾಯಿ ಹಾಡು ಹಾಡಿಸಿದ್ದೆ, ಗೊತ್ತಿರ್ಬೋದು. ಅದು ಸಾಂಗ್ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗೋಯ್ತು ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಇವತ್ತಿಗೂ ಪ್ರೇಯರ್ ಸಾಂಗು ತಾಯಿನೇ. ರಾಜ್ಕುಮಾರ್ ಅವರು ಸಾಂಗ್ ನೋಡಿದ್ರು. ಅವ್ರು ಹಾಡಿದ್ಮೇಲೆ ಒಂದು ಪಿಕ್ಚರ್ ನೋಡಬೇಕು ಅಂತ ನೋಡಿದ್ಮೇಲೆ, ಅಮ್ಮ ಒಂದು ಒಳ್ಳೆ ಮಹಾ ತಾಯಿಗೆ ಹಾಡು ಹಾಡಿದ್ದೀನಮ್ಮ ಅಂತ ಹೇಳ್ಬಿಟ್ಟು ಇದೇ ವರ್ಡ್ ಹೇಳಿದ್ರು. ಕೊನೆಗೆ ಮೊನ್ನೆ ಇವರೇ ಮಾಡ್ತಿರೋ ಪಿಕ್ಚರ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಿರೋಲ್ಲಿ ಅದೇ ಹಾಡನ್ನು ಮತ್ತೆ ಯೂಸ್ ಮಾಡಿದ್ರು. ವಂಶಲ್ ಲವ್ಲಿ. ಪ್ಲೀಸ್ ಬನ್ನಿ.